Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In this session, we will focus on the determinants of India's foreign policy. ಈ ಸಂಚಿಕೆಯಲ್ಲಿ ನಾವು ವಿದೇಶಾಂಗ ನೀತಿಯ ನಿರ್ಣಾಯಕ ತತ್ವವನ್ನು ಪರಿಚಯಿಸ್ತೀವಿ. ಬನ್ನಿ ಶುರು ಮಾಡೋಣ. ನಿರ್ಣಾಯಕ ತತ್ವ ಅಂದರೆ ಏನು? What do we understand by a determinant? It means what are the deciding factors that helps a country to take the course it takes in foreign policy making. ರಾಷ್ಟ್ರವು ವಿದೇಶಾಂಗ ನೀತಿಯನ್ನು ಮಾಡುವಂತಹ ಸಮಯದಲ್ಲಿ ಅದು ಕೈಗೊಳ್ಳುವಂತಹ ನಿರ್ಧಾರಗಳಿಗೆ ಕಾರಣವೇನು? ಅದಕ್ಕೆ ನಿರ್ಣಾಯಕ ತತ್ವ ಅನ್ನುವುದು. Those factors that are very important for a country to make decisions when dealing with other countries or institutions of the world. ರಾಷ್ಟ್ರಗಳು ನಿರ್ಧಾರಗಳನ್ನು ತಗೊಳ್ಳುವಂತಹ ಸಮಯದಲ್ಲಿ ವಿದೇಶ ರಾಷ್ಟ್ರಗಳ ನಡುವೆ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ನಡುವೆ ಏನೇ ನಿರ್ಧಾರಗಳು ತಗೋಬೇಕಂದ್ರೂ ಯಾವ ಆಧಾರದ ಮೇಲೆ ನಿರ್ಧಾರಗಳನ್ನು ತಗೊಳ್ಳುತ್ತೆ? ಈ ಆಧಾರಗಳೇ ನಿರ್ಣಾಯಕ ತತ್ವ ಅಂತ ನಾವಿಲ್ಲಿ ಕರಿಬಹುದು. Some of the determining factors can be summarized into two broad categories. ಎರಡು ಪ್ರಮುಖವಾಗಿರುವಂತಹ ವಿಭಜನೆಯನ್ನು ಮಾಡಬಹುದು. ಆಂತರಿಕ ನಿರ್ಣಾಯಕ ತತ್ವಗಳು ಮತ್ತು ಬಾಹ್ಯ ನಿರ್ಣಾಯಕ ತತ್ವಗಳು. It's internal determinants, external determinants. ಭೌಗೋಳಿಕ ಅಂಶ, ಆರ್ಥಿಕ ಅಭಿವೃದ್ಧಿ, ರಾಜಕೀಯ ನೀತಿಗಳು, ಆಂತರಿಕ ವ್ಯವಸ್ಥೆ, ಮಿಲಿಟರಿಯ ಸಾಮರ್ಥ್ಯ, ರಾಷ್ಟ್ರೀಯ ಗುಣ ಮತ್ತು ವ್ಯಕ್ತಿತ್ವ ಹಾಗೂ ರಾಷ್ಟ್ರದ ವ್ಯಕ್ತಿತ್ವ. ಜಾಗ್ರಫಿ. ಈ ಭೌಗೋಳಿಕ ಅಂಶ ರಾಷ್ಟ್ರ ತೆಗೆದುಕೊಳ್ಳುವಂತಹ ವಿದೇಶಾಂಗ ನೀತಿ ಮೇಲೆ ಯಾವ ರೀತಿಯಾಗಿ ಪ್ರಭಾವಿಸುತ್ತದೆ? How does geography help a nation to make its foreign policy? ಜಾಗ್ರಫಿ ಅಂತ ಹೇಳಿದ್ರೆ ನಾವು ನೋಡುವಂಥದ್ದು ನಮ್ಮ ದೇಶದ ಸ್ಥಳ. ವಿಶ್ವದಲ್ಲಿ ನಮ್ಮ ದೇಶ ಇರುವಂಥದ್ದು ದಕ್ಷಿಣ ಏಷ್ಯಾದಲ್ಲಿ. ದಕ್ಷಿಣ ಏಷ್ಯಾ ಅತ್ಯಂತ ಪ್ರಮುಖವಾಗಿರುವಂತಹ ಅಂತಾರಾಷ್ಟ್ರದ ಸಮುದ್ರದ ವ್ಯಾಪಾರದ ಲೇನ್ನಲ್ಲಿ, ದಾರಿಯಲ್ಲಿ ಇದೆ. ಇಟ್ ಈಸ್ ಅ ಜಂಕ್ಷನ್. ಯಾಕೆ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಬಹುತೇಕವಾಗಿರುವಂತಹ ವಿಶ್ವದ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಮಗ್ರಿಗಳು ಸಾಗುವುದು ಇಲ್ಲೇ. ಅದರ ಜೊತೆಯಲ್ಲಿ ಆ ಕಡೆ ಹಿಮಾಲಯ, ಈ ಕಡೆ ಬಂದರೆ ಡೆಸರ್ಟ್, ಥಾರ್ ಡೆಸರ್ಟ್. ಮೂರು ಭಾಗದಲ್ಲಿ ನೀರು ನೀರು ನೀರು.
ಪಶ್ಚಿಮ ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರ, ಹಿಮಾಲಯ, ಪಶ್ಚಿಮ ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಪಕ್ಕದಲ್ಲಿ ಥಾರ್ ಡೆಸರ್ಟ್, ಮರಳು ಭೂಮಿ. ಇವೆಲ್ಲವೂ ಕೂಡ ರಾಷ್ಟ್ರವನ್ನು ರಕ್ಷಿಸಲು ಮುಂದಾಗುವಂತಹ ಅಂಶಗಳು. ಇದರಿಂದ ಶತ್ರು ರಾಷ್ಟ್ರಗಳು, ವಿರೋಧ ರಾಷ್ಟ್ರಗಳು ಬಹಳ ಸುಲಭವಾಗಿ ನಮ್ಮ ದೇಶದ ಒಳಗೆ ಬರೋಕ್ಕಾಗೋದಿಲ್ಲ. ದಟ್ ಈಸ್ ದ ಲೊಕೇಶನ್. ಸೈಜ್ಗೆ ಬನ್ನಿ. 3.287 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿರುವಂತಹ ನಮ್ಮ ದೇಶ. ಸೈಜ್ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಕೆಲವು ಪಿಲ್ಟೆ ರಾಷ್ಟ್ರಗಳಿರ್ತವೆ, ಚಿಕ್ಕ ಪುಟ್ಟ ರಾಷ್ಟ್ರಗಳು, ಏನಕ್ಕೂ ಪ್ರಯೋಜನ ಆಗೋದಿಲ್ಲ ಅವು. ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಶಕ್ತಿಯುತವಾಗಿರುವಂಥ ರಾಷ್ಟ್ರವಾಗಲಿಕ್ಕೆ ಆ ಪಿಲ್ಟೆ ರಾಷ್ಟ್ರಗಳಿಗೆ ಸಾಧ್ಯವಾಗೋದಿಲ್ಲ. ಟೂ ಸ್ಮಾಲ್ ಕಂಟ್ರಿ, ವೆರಿ ವೆರಿ ಸ್ಮಾಲ್ ಕಂಟ್ರಿ. ಹೌ ಕ್ಯಾನ್ ದೇ ಬಿಕಮ್ ಎ ಪವರ್ಫುಲ್ ಕಂಟ್ರಿ? ಬಟ್ ನಮ್ಮ ದೇಶ ನೋಡಿ, ಅಷ್ಟೊಂದು ದೊಡ್ಡ ರಾಷ್ಟ್ರ, ವಿಶ್ವದ 7ನೇ ಸ್ಥಾನದಲ್ಲಿರುವಂತಹ ಭೌಗೋಳಿಕ ಪ್ರದೇಶವನ್ನು ಹೊಂದಿರುವಂತಹ ರಾಷ್ಟ್ರ ನಮ್ಮದು. ವಿಶ್ವದ ಅಗ್ರಸ್ಥಾನಕ್ಕೆ ಹೋಗಲು ಸಾಧ್ಯವಾಗುತ್ತದೆ. ಇಟ್ ಕ್ಯಾನ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಟುಡೇ ಬಿಕಾಸ್ ಆಫ್ ಇಟ್ಸ್ ಜಾಗ್ರಫಿಕಲ್ ಸೈಜ್. Boundary ಬರೋಣ. There are two kinds of boundary. One is a territorial boundary and the maritime boundary. ಅಂಡಮಾನ್ ನಿಕೋಬಾರ್ ದ್ವೀಪನೂ ಕೂಡ ಭಾರತದ ಒಂದು ಭಾಗ, ನೆನಪಿರಲಿ. ಭಾರತ ಅಂತ ಹೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರದಿಂದ ಕನ್ಯಾಕುಮಾರಿ ಎಲ್ಲ ಎಂಡ್ ಆಗುವಂಥದ್ದು. ಇಂದಿರಾ ಪಾಯಿಂಟ್ ಅಲ್ಲಿವರೆಗೂ ಇದೆ ನಮ್ಮ ಭಾರತ. ನಮ್ಮ ದೇಶದ ಸುತ್ತಮುತ್ತಿನ ಗಡಿಯನ್ನು ನೋಡಿದಾಗ, ಭೂಗಡಿಯನ್ನು ನೋಡಿದಾಗ, ಇದು ಶೇರ್ ಮಾಡುವಂಥದ್ದು ಬಾಂಗ್ಲಾದೇಶ, ಚೀನಾ, ನೇಪಾಳ, ಟಿಬೆಟ್, ಭೂತಾನ್, ಪಾಕಿಸ್ತಾನ, ಅಫ್ಕೋರ್ಸ್ ಆಫ್ಘಾನಿಸ್ತಾನಕ್ಕೂ ಟಚ್ ಮಾಡುತ್ತೆ. ನಮ್ಮ ಬಾರ್ಡರ್ ಇದೆ, ಬಟ್ ಆದರೆ ಇವತ್ತು ಆ ಒಂದು ಜಾಗ ಪಾಕಿಸ್ತಾನದ ಮುಷ್ಟಿಯಲ್ಲಿದೆ. ಬಟ್ ಅದು ಅಧಿಕೃತವಾಗಿ ಭಾರತಕ್ಕೆ ಸೇರಬೇಕದು. ಡ್ಯೂರಾಂಡ್ ಲೈನ್ ಅಂತ ಬರುತ್ತಲ್ಲಿ. ಭಾರತ ಮತ್ತು ಆಫ್ಘಾನಿಸ್ತಾನ ನಡುವೆ ಇರುವಂಥ ಬಾರ್ಡರ್ ಏನಿದೆಯೋ ಅದಕ್ಕೆ ಕರೆಯುವಂಥದ್ದು ಡ್ಯೂರಾಂಡ್ ಲೈನ್. ಪಾಕಿಸ್ತಾನ ಮತ್ತು ಭಾರತಕ್ಕಿರುವಂಥ ಗಡಿ ರೇಖೆಗೆ ಕರೆಯುವಂಥದ್ದು ಲೈನ್ ಆಫ್ ಕಂಟ್ರೋಲ್, LOC. ಭಾರತ ಮತ್ತು ಚೀನಾ ನಡುವೆ ಇರುವಂತಹ ಗಡಿ ರೇಖೆಗೆ ಕರೆಯುವಂಥದ್ದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಇದು ಭೂಗಡಿ. ಆದರೆ ಸಮುದ್ರಕ್ಕೆ ಬಂದಾಗ, ಸಮುದ್ರದ ದಡದಿಂದ 12 ನಾಟಿಕಲ್ ಮೈಲ್ಗಳಷ್ಟು ಕೂಡ ಅದು ಭಾರತಕ್ಕೆ ಸೇರಿರುವಂತಹ ಸಮುದ್ರ. ಅದು ಭಾರತದ ಗಡಿ ಲ್ಯಾಂಡಿನ ಕೊನೆ ಆಗಿದ್ದ ಕೂಡಲೇ ಅದು ಸಂಪೂರ್ಣವಾಗಿ ಎಂಡ್ ಆಗೋದಿಲ್ಲ. ಅದು ಸಮುದ್ರದವರೆಗೂ ಹೋಗುತ್ತದು. 12.5 ನಾಟಿಕಲ್ ಕಿಲೋಮೀಟರ್ಸ್. ಅಲ್ಲಿ ಬಂದಾಗ ನಮಗೆ ಕಾಣಿಸುವಂಥದ್ದು ನಮ್ಮ ಪಕ್ಕದಲ್ಲಿರುವಂಥ ರಾಷ್ಟ್ರಗಳು ಯಾವುದು ಎಂದರೆ, ಈ ಕಡೆ ಮಾಲ್ಡೀವ್ಸು, ಪಕ್ಕದಲ್ಲಿ ಶ್ರೀಲಂಕಾ, ಮ್ಯಾನ್ಮಾರ್, ಮಲೇಷ್ಯಾ, ಇಂಡೋನೇಷ್ಯಾ, ಇವೆಲ್ಲವೂ ಕೂಡ ಭಾರತದ ಸಮೀಪವಿರುವಂತಹ ರಾಷ್ಟ್ರವಾಗಿ ನಾವು ಆ ರಾಷ್ಟ್ರಗಳೊಡನೆ ಭೂಗಡಿ ಮತ್ತು ಸಮುದ್ರದ ಗಡಿಯನ್ನು ಶೇರ್ ಮಾಡ್ತೀವಿ. ಹವಾಮಾನ ಅಥವಾ ಹವಾಗುಣಕ್ಕೆ ಬನ್ನಿ. ಇದು ಕೂಡ ನಮ್ಮ ಭಾರತದ ವಿದೇಶಾಂಗ ನೀತಿನ ಡಿಸೈಡ್ ಮಾಡುವಂಥ ಮತ್ತೊಂದು ಫ್ಯಾಕ್ಟರ್ ಇದು. ಯಾಕೆಂದರೆ ಒಳ್ಳೆಯ ವಾತಾವರಣ ಇದ್ದರೆ ಮಾತ್ರ ಉತ್ತಮ ಕೃಷಿಯನ್ನು ಬೆಳಿಬೋದು. ಗ್ರೀನ್ಲ್ಯಾಂಡಿಗೆ ಬನ್ನಿ. ಗ್ರೀನ್ಲ್ಯಾಂಡಲ್ಲಿ ಏನು ಬೆಳೆಯೋಕ್ಕಾಗೋದೇ ಇಲ್ಲ ಅಲ್ಲಿ, ಯಾಕೆ ಸಂಪೂರ್ಣ ಮಂಜು.
ರಷ್ಯಾದ ಅರ್ಧ ಭಾಗ, ಸೈಬೇರಿಯಾ ಸಂಪೂರ್ಣವಾಗಿ ಬರಡು ಪ್ರದೇಶ. ನಮ್ಮ ದೇಶದಲ್ಲಿ ಅತ್ಯಂತ ಉನ್ನತ ಮಟ್ಟದ ವಾತಾವರಣ ಇದೆ. ಒಳ್ಳೆ ಮಳೆ, ಗಾಳಿ, ಬೆಳಕು ಎಲ್ಲ ಇದ್ದು ಜನಗಳು ಮೈ ಬಗ್ಗಿ ಕೆಲಸ ಮಾಡಿ ಸಮೃದ್ಧಿಗೊಳಿಸಲು ಉತ್ತಮವಾಗಿರುವಂತಹ ಟ್ರಾಪಿಕಲ್ ಎನ್ವೈರ್ಮೆಂಟ್ ಈಸ್ ಇಂಡಿಯಾ. ಇದು ಕೂಡ ಆರ್ಥಿಕವಾಗಿ ರಾಷ್ಟ್ರಕ್ಕೆ ಸ್ಪಂದಿಸುತ್ತೆ. ಭಾರತದ ಟೊಪೋಗ್ರಫಿ, ಬೆಟ್ಟಗಳು, ಟೊಪೋಗ್ರಫಿ ಅಂತ ಹೇಳಿದ್ರೆ ಸ್ಥಳಶಾಸ್ತ್ರ ಅಂತ. ಬೆಟ್ಟಗಳೆಷ್ಟಿದೆ, ಪ್ಲೇನ್ ಇದೆಯಾ, ಸಮುದ್ರದಿಂದ ಎಷ್ಟು ಮೇಲೆ ಹೋಗಬೇಕು, ಅರಣ್ಯಗಳು ಎಷ್ಟಿದ್ದಾವೆ, ಈ ಸ್ಥಳಶಾಸ್ತ್ರಗಳನ್ನ ಗಮನಿಸಿದಾಗ ವಾಟ್ ವಿ ಸಿ ಈಸ್ ಇಂಡಿಯಾ ಹ್ಯಾಸ್ ಎ ವೆರಿ ಕೇಪಬಲ್ ಟೊಪೋಗ್ರಫಿ. ಭಾಳ ಸುಲಭವಾಗಿ ನಮ್ಮ ಭೂಮಿಯಲ್ಲಿ, ಎಸ್ಪೆಷಲಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗುವಂಥ ಸಮಯದಲ್ಲಿ ನಮ್ಮ ಟ್ಯಾಂಕ್ಗಳನ್ನು ಸುಲಭವಾಗಿ ನಾವು ಗಡಿ ಆಚೆ ತಗೊಂಡು ಹೋಗ್ಬೋದು. ರೀಸೆಂಟಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ ಪಾಕಿಸ್ತಾನದ ಮೇಲೆ, ಬಹಳ ಸುಲಭವಾಗಿ ನಾವು ಗಡಿನ ದಾಟಿ ಹೋಗಿ ದುಷ್ಕರ್ಮಿಗಳನ್ನು ನಾಶ ಮಾಡಿ ವಾಪಸ್ ಬಂದ್ವಿ. ಹಿಮಾಲಯ ಇದೆ ಈ ಕಡೆ, ವೆರಿ ಟಫ್ ಟೊಪೋಗ್ರಫಿ ಅದು. ಸೊ ಅಲ್ಲಿಂದ ಭೇದಿಸಿ ಬರಲು ಭಾಳ ಕಷ್ಟಕರವಾಗಿರುವಂಥದ್ದು. ಆ ಒಂದು ಕಾರಣಕ್ಕೋಸ್ಕರನೇ ನಮ್ಮ ದೇಶದ ಇತಿಹಾಸದಲ್ಲಿ ಭಾರತವನ್ನು ಆಕ್ರಮಿಸಿ ಬರಬೇಕಾಗಿದ್ದರೆ ಯಾರು ಬರಬೇಕಾಗಿರುವಂಥ ದಾರಿ ಯಾವುದು ಅಂದರೆ ದಟ್ ಈಸ್ ಥ್ರೂ ಖೈಬರ್ ಪಾಸ್. ಕಾಬೂಲ್, ಖೈಬರ್ ಪಾಸ್, ನ್ಯೂ ಡೆಲ್ಲಿ. ಸೊ ವಿ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಟೊಪೋಗ್ರಫಿ ಟು ಹೆಲ್ಪ್ ಅವರ್ ಫಾರಿನ್ ಪಾಲಿಸಿ ಮೇಕಿಂಗ್. ಆರ್ಥಿಕ ಬೆಳವಣಿಗೆಗೆ ಬಂದಾಗ ನಾವು 3 ಅಂಶಗಳನ್ನ ನೋಡ್ತೀವಿ: ನ್ಯಾಷನಲ್ ಪವರ್ ಕೇಪಬಿಲಿಟೀಸ್, ಡೆವಲಪ್ಮೆಂಟ್ ಟೆಕ್ನಿಕ್ಸ್ ಆ್ಯಂಡ್ ಡಿಪ್ಲೊಮೆಸಿ ಆಫ್ ಡೆವಲಪ್ಮೆಂಟ್ ಅಂತ. ನ್ಯಾಷನಲ್ ಪವರ್ ಕೇಪಬಿಲಿಟಿ ಅಂದರೆ ಇಲ್ಲಿ ನೋಡುವಂಥದ್ದು ನಮ್ಮ ದೇಶದಲ್ಲಿರುವಂತಹ ಜನಸಂಖ್ಯೆ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ತಾಂತ್ರಿಕ ಜ್ಞಾನ. ಸೊ ಇವೆಲ್ಲವೂ ಕರೆಕ್ಟಾಗಿದ್ದರೆ, ಸೂಕ್ತವಾಗಿದ್ದರೆ ಆಗ ನಮ್ಮ ರಾಷ್ಟ್ರ ಉನ್ನತ ಗುಣಮಟ್ಟದ ವಿದೇಶಾಂಗ ನೀತಿಯನ್ನು ನೆರವೇರಿಸಬಹುದು. ಉದಾಹರಣೆಗೆ ನಮ್ಮ ಜನಸಂಖ್ಯೆ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ, ಆದರೆ ಇಂಡಿಯಾ ಈಸ್ ಆಲ್ಸೋ ನೋನ್ ಆ್ಯಸ್ ನಾಲೆಡ್ಜ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಜನಸಂಖ್ಯೆಯ ಗುಣಮಟ್ಟ ಉನ್ನತ ಮಟ್ಟದಲ್ಲಿದೆ. ಈ ಜನರು ಇವತ್ತು ವಿಶ್ವದಲ್ಲಿ ಹಲವಾರು ರಾಷ್ಟ್ರಗಳಲ್ಲಿ ಸುಮಾರು 17 ಮಿಲಿಯನ್ ಭಾರತೀಯರು ಇವತ್ತು ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಯಾಕೆ ಅಂದರೆ ಇವರ ಜ್ಞಾನದ ಭಂಡಾರದಿಂದ. ಸೊ ದೇ ಆರ್ ಆಲ್ಸೋ ಹೆಲ್ಪಿಂಗ್ ಇನ್ ಇನ್ಫ್ಲೂಯೆನ್ಸಿಂಗ್ ಅವರ್ ಫಾರಿನ್ ಪಾಲಿಸಿ. ನೈಸರ್ಗಿಕ ಸಂಪನ್ಮೂಲಗಳು ಉತ್ತಮ ರೀತಿಯಲ್ಲಿ ಇರುತ್ತೆ ನಮ್ಮ ದೇಶದಲ್ಲಿ. ಸೊ ಅದಕ್ಕೋಸ್ಕರ ನಾವು ಬೇರೆ ರಾಷ್ಟ್ರಗಳನ್ನು ಬೇಡುವಂತಹ ಅವಶ್ಯಕತೆ ಇಲ್ಲ. ತಾಂತ್ರಿಕ ಜ್ಞಾನ, ಇವತ್ತು ನಮ್ಮ ದೇಶ ಅಣುಶಾಸ್ತ್ರದಲ್ಲಿ ಅತ್ಯಂತ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿದೆ. ಈ ಜ್ಞಾನ ನಮಗೆ ಯಾರೂ ಕೊಟ್ಟಿಲ್ಲ, ನಾವೇ ಸ್ವಯಂ ಇಚ್ಛೆಯಿಂದ ಕಷ್ಟಪಟ್ಟು ಸಾಧನೆಯಿಂದ ಸುಮಾರು 20, 30, 40 ವರ್ಷಗಳ ಸತತ ಪ್ರಯತ್ನದಿಂದ ನಾವು ಮೇ 1998 ಅಣುವಸ್ತ್ರದ ಟೆಸ್ಟ್ ಮಾಡ್ತೀವಿ. ನಮ್ಮಲ್ಲಿರುವಂತಹ ಕ್ರಯೋಜೆನಿಕ್ ಇಂಜಿನ್ 30 ವರ್ಷದ ಸತತ ಪ್ರಯತ್ನದಿಂದ ಇವತ್ತು ತೇಜಸ್ ಯುದ್ಧ ವಿಮಾನದಲ್ಲಿ ಫಿಟ್ ಮಾಡ್ಕೊಂಡು ಹಾರಾಡ್ತಾ ಇದೆ. ಈ ಟೆಕ್ನಿಕಲ್ ನಾಲೆಜಿಂದ ನಾವು ಬೇರೆ ರಾಷ್ಟ್ರಗಳ ಅವಲಂಬನೆಗೆ ಅವಶ್ಯಕತೆ ಇಲ್ಲ. ಆದರೆ ಪಾಕಿಸ್ತಾನ ನೋಡಿ, ಎಲ್ಲ ಕದ್ದಿರುವಂತಹ ಜ್ಞಾನ. AQ ಖಾನ್ರವರು ನಾರ್ತ್ ಕೊರಿಯಾ, ಚೀನಾದಿಂದ ಜ್ಞಾನವನ್ನು ಕದ್ದು ಸ್ಮಗಲ್ ಮಾಡಿಕೊಂಡು ಆ ದೇಶದ ಅಣುವಸ್ತ್ರ ಮತ್ತು ಕ್ಷಿಪಣಿಗಳ ಜ್ಞಾನನ ಮಾಡ್ಕೊಂಡಿದ್ದಾರೆ. ತಮ್ಮದೇ ಆಗಿರುವಂಥ ಸ್ವಂತ ಜ್ಞಾನ ಏನೂ ಇಲ್ಲ. ಡೆವಲಪ್ಮೆಂಟ್ ಟೆಕ್ನಿಕ್ಸ್ ಅಂದರೆ ಉಗಮವಾಗುವಂತಹ ತಂತ್ರಗಳು ಯಾವುದು? ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ನಮ್ಮ ದೇಶದ ಸಂವಿಧಾನ, ರಾಜ್ಯ ಮಾಡುವಂಥ ಕಾರ್ಯಗಳು ಮತ್ತು
ಆರ್ಥಿಕ ಬೆಳವಣಿಗೆಗೆ ಯಾವ ಮಾರ್ಗವನ್ನು ತಗೊಂಡಿದ್ದೀವಿ ಅಂತ. ಇಲ್ಲಿ ಕಾಣೋದೇನಪ್ಪ ಅಂದರೆ, ನಮ್ಮ ಸಂವಿಧಾನ ಸ್ವತಂತ್ರ ಬಂದಾದ ನಂತರ 1950ರಲ್ಲಿ ಸಂವಿಧಾನ ಅನುಷ್ಠಾನಗೊಳಿಸಿದ ನಂತರ ಇವತ್ತಿಗೂ ನಮ್ಮಲ್ಲಿರುವಂಥದ್ದು ಅದೇ ಸಂವಿಧಾನ. ವಿಶ್ವದಲ್ಲಿ ಗ್ರಾನ್ವೆಲ್ ಆಸ್ಟಿನ್ ರವರು ಹೇಳುವಂತೆ, ನಮ್ಮ ಸಂವಿಧಾನ ಸಾಧಾರಣವಾಗಿರುವಂಥ ಸಂವಿಧಾನ ಅಲ್ಲ, ಉಸಿರಾಡುವಂತಹ ಜೀವಂತವಿರುವಂತಹ ಸಂವಿಧಾನ ನಮ್ಮದು. ಸೊ ಸಂವಿಧಾನ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಸ್ಟ್ರಾಂಗ್ ಗೌರ್ಮೆಂಟ್ ಸಿಗುತ್ತೆ, ಸರ್ಕಾರ ಉನ್ನತ ಮಟ್ಟದಲ್ಲಿರುತ್ತೆ, ಪ್ರಜೆಯ ಪರವಾಗಿರುತ್ತೆ ಮತ್ತು ರಾಷ್ಟ್ರದ ಸುಭದ್ರತೆಗೆ ಅದು ಕೂಡ ಕಾರಣವಾಗುತ್ತೆ. ರಾಜ್ಯದ ಕೆಲಸಗಳನ್ನು ಕೂಡ ನಾವು ನೋಡಬೇಕು. ಡೆವಲಪ್ಮೆಂಟ್ ಟೆಕ್ನಿಕ್ಸ್ನಲ್ಲಿ ರಾಜ್ಯದ ವ್ಯವಸ್ಥೆ ಹೇಗಿರುತ್ತೆ, ಅಲ್ಲಿ ಆಡಳಿತಶಾಹಿ ವರ್ಗಗಳು ಯಾವ ರೀತಿಯ ಕಾರ್ಯಗಳು ನಿರ್ವಹಿಸ್ತವೆ, ಸರ್ಕಾರ ಮತ್ತು ಆಡಳಿತಶಾಹಿ ವರ್ಗದ ನಡುವೆ ಇರುವಂತಹ ನಂಟುಗಳೇನು, ಸರ್ಕಾರ ಮಾಡುವಂಥ ಯೋಜನೆಗಳೇನು, ಇದು ಪೂರಕವಾಗಿದ್ದು ಭಾಳ ಸ್ಟ್ರಾಂಗ್ ಆಗಿ ಪಂಚವಾರ್ಷಿಕ ಯೋಜನೆಗಳು ಮಾಡಿ ಕೈಗಾರಿಕಾ ಕ್ರಾಂತಿಗೆ ಸಾಥ್ ಕೊಟ್ಟು ಉನ್ನತ ಮಟ್ಟದಲ್ಲಿ ರಾಷ್ಟ್ರ ಉಗಮವಾಗಲಿಕ್ಕೆ ರಾಜ್ಯದ ಪಾಲು ಖಂಡಿತ ಇದ್ದೇ ಇರುತ್ತೆ. ಸೊ ಉನ್ನತ ಮಟ್ಟದ ರಾಜ್ಯದ ವ್ಯವಸ್ಥೆ ಇದ್ದರೆ ಉನ್ನತ ಮಟ್ಟದ ವಿದೇಶಾಂಗ ನೀತಿ ಸಾಧ್ಯ. ಕಳಪೆ ರಾಜ್ಯ ಇದ್ದರೆ ಅಥವಾ ಕಳಪೆ ಸರ್ಕಾರ ಇದ್ದರೆ ರಾಜ್ಯ ಮಣ್ಪಾಲಾಗಬೇಕು. 1980-90ರ ದಶಕದಲ್ಲಿ ಪಾಕಿಸ್ತಾನ್ ಆಲ್ಮೋಸ್ಟ್ ಕಳಪೆ ರಾಷ್ಟ್ರ ಅಂತ ಘೋಷಣೆ ಮಾಡಲಿಕ್ಕೆ ಅಮೆರಿಕ ಹೊರಟುಬಿಟ್ಟಿತ್ತು. ಯಾಕಂದರೆ ಅಲ್ಲಿರುವಂಥ ಸರ್ಕಾರ ಕಳಪೆ ಸರ್ಕಾರ, ಸಂಪೂರ್ಣವಾಗಿ ಮಿಲಿಟರಿಯ ಅಧೀನದಲ್ಲಿರುವಂತಹ ಒಂದು ಸರ್ಕಾರವಾಗಿದೆ ಅದು. ಆದರೆ ನಮ್ಮ ಸರ್ಕಾರ ಇಷ್ಟು ವರ್ಷಗಳ ಕಾಲ ಸೂಕ್ತವಾಗಿ ಪ್ರಜಾತಂತ್ರದ ವ್ಯವಸ್ಥೆಯನ್ನು ಅವಲಂಬಿಸಿ ಉನ್ನತ ಮಟ್ಟದ ಕಾರ್ಯಗಳನ್ನು ಮಾಡಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಅದನ್ನು ಇತ್ಯರ್ಥಗೊಳಿಸಿ ಉನ್ನತ ಮಟ್ಟದ ವ್ಯವಸ್ಥೆಯನ್ನು ಅದು ರೂಪಿಸ್ತಾ ಇದೆ. ಡಿಪ್ಲೊಮೆಸಿ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ರಾಷ್ಟ್ರ ಬೆಳೆಯುವಂತಹ ಸಮಯದಲ್ಲಿ, ಉಗಮವಾಗುವಂಥ ಸಮಯದಲ್ಲಿ ಸದೃಢತೆ, ಸ್ಥಿರತೆಯನ್ನು ಕಂಡುಬರುವಂಥ ಸಮಯದಲ್ಲಿ ನೋಡಬೇಕಾಗಿರುವಂಥ 3 ಅಂಶಗಳು ಯಾವುದು ಅಂದರೆ ಭದ್ರತೆ, ವಿದೇಶಾಂಗ ಅನುದಾನಗಳು ಮತ್ತು ವಿದೇಶಾಂಗ ವ್ಯಾಪಾರ. ಭದ್ರತೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಬಹಳ ಸ್ಟ್ರಾಂಗ್ ಆಗಿರುವಂತಹ ಆರ್ಮಿ, ನೇವಿ, ಏರ್ಫೋರ್ಸ್ ಇದೆ. ನಮ್ಮ ಆ್ಯನ್ಯುವಲ್ ಬಜೆಟಲ್ಲಿ ಶೇಕಡವಾರು 2.5% ಅನುದಾನ ನಾವು ಮಿಲ್ಟ್ರಿಗೆ ಕೊಡ್ತಾ ಇದ್ದೀವಿ. ನಮ್ಮಲ್ಲಿರುವಂಥ ಉಪಕರಣಗಳು P-8 ಏರ್ಕ್ರಾಫ್ಟ್ ಆಗಿರ್ಬೋದು, INS ವಿಕ್ರಮಾದಿತ್ಯ ಆಗಿರ್ಬೋದು, ಅಥವಾ ಅಣು ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಸಮುದ್ರದ ಕೆಳಗೆ ಹೋಗುವಂತಹ ಸಬ್ಮೆರಿನ್ಗಳಾಗಿರ್ಬೋದು, ಅಗ್ನಿ, ಪೃಥ್ವಿ, ತ್ರಿಶೂಲ್, ನಾಗ್, ಬ್ರಹ್ಮೋಸ್ ಮೂಲವಾಗಿರುವಂಥ ಕ್ಷಿಪಣಿಗಳಾಗಿರ್ಬೋದು, ಇವೆಲ್ಲವೂ ರಾಷ್ಟ್ರಕ್ಕೆ ಇನ್ಕ್ಲೂಡಿಂಗ್ ಹೊಸದಾಗಿ ಸೇರ್ಪಡೆ ಆಗಿರುವಂಥ ರಫೇಲ್ ವಿಮಾನ ಆಗಿರ್ಬೋದು, ರಷ್ಯಾದಿಂದ ಇನ್ನೇನು ನಮ್ಮ ದೇಶಕ್ಕೆ ಬರುವಂತಹ S-400 ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ತಂತ್ರಜ್ಞಾನ ಆಗಿರ್ಬೋದು, ಎಲ್ಲವೂ ಕೂಡ ರಾಷ್ಟ್ರವನ್ನು ಸುಭದ್ರತೆಯ ಕಡೆಗೆ ತಗೊಂಡು ಹೋಗ್ತಾ ಇದೆ. ನಾವು ನೆಮ್ಮದಿಯಿಂದ ಮನೆಗಳಲ್ಲಿ ಮಲಗಬಹುದು. ಜೊತೆಯಲ್ಲಿ ಭಾರತ ಸಾಮಾನ್ಯವಾಗಿರುವಂಥ ರಾಷ್ಟ್ರ ಅಲ್ಲ, ಒಂದು ಸಮಯದಲ್ಲಿ ಕಡುಬಡ ರಾಷ್ಟ್ರ ಎಂದು, ರೋಗ ರುಜಿನ ಇರುವಂಥ ರಾಷ್ಟ್ರವೆಂದು ಪಾಶ್ಚಾತ್ಯ ರಾಷ್ಟ್ರಗಳು ಭಾರತನ ತಿರಸ್ಕರಿಸಿತ್ತು. ಬಟ್ ಇವತ್ತು ನೋಡಿ, ಭಾರತ 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 ಅಂತ ಬೇಡ್ಕೊಂಡು ಬರುವಂತಹ ಸ್ಥಿತಿಗೆ ಬಂದಿದೆ. ಯಾಕೆ ಅಂದರೆ ನಾವು ಸಾಮಾನ್ಯವಾಗಿ ಇವತ್ತಿನ ಸಮಯದಲ್ಲಿ ಬೇರೆ ರಾಷ್ಟ್ರಗಳಿಗೆ ನಾವು ನೆರೆ ಆಗ್ತೀವಿ. 2019-20 ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಘೋಷಣೆಯ ಪ್ರಕಾರ ನಾವು ಆ ಒಂದು ಬಜೆಟ್ನಲ್ಲಿ 8,400
15 ಕೋಟಿಯಷ್ಟು ಅನುದಾನ ಸ್ಥಳೀಯ ರಾಜ್ಯಗಳಿಗೆ ನೀಡ್ತಾ ಇದ್ದೇವೆ. ದಿಸ್ ಇಸ್ ಕಾಲ್ಡ್ ಆಸ್ ವಿದೇಶಕ್ಕೆ ಭಾರತ ನೀಡುವಂತಹ ಅನುದಾನಗಳು. ವ್ಯಾಪಾರಕ್ಕೆ ಬರೋಣ. ವಿ ಆರ್ ಡೂಯಿಂಗ್ ಎ ವೆರಿ ಗುಡ್ ಬಿಸ್ನೆಸ್. ನಮ್ಮ ದೇಶದಿಂದ 7,500 ಪದಾರ್ಥಗಳನ್ನು ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಸುಮಾರು 190 ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಹೊರಗಡೆ ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಬರುವಂತಹ ಪದಾರ್ಥಗಳು ಸುಮಾರು 6,000 ಪದಾರ್ಥಗಳು. 140 ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಈ ಪದಾರ್ಥಗಳು ಬರುತ್ತೆ. $318.2 ಬಿಲಿಯನ್ ನಾವು ವ್ಯಾಪಾರ ಮಾಡಿದ್ದೀವಿ 2014 ಲೆಕ್ಕಾಚಾರದ ಪ್ರಕಾರ, ಮತ್ತು $462.9 ಬಿಲಿಯನ್ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಹಾಗಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಭಾರತವು ಉನ್ನತ ಮಟ್ಟದಲ್ಲಿ ಸಾಕ್ಕೊಂಡು ಇವತ್ತು ನಮ್ಮ ರಾಷ್ಟ್ರದ GDP ಆಲ್ಮೋಸ್ಟ್ 17 ಟ್ರಿಲಿಯನ್ಗೆ ಟಚ್ ಆಗಿದೆ. 16.6 2019 ಡೇಟಾ ಪ್ರಕಾರ. ಬಟ್ ಆದರೆ ಇವತ್ತು ನೋಡಿದಾಗ ಇಟ್ ಹ್ಯಾಸ್ ಕ್ರಾಸ್ಡ್ 17 ಮೋಸ್ಟ್ ಲೈಕ್ಲಿ. ಮುಂದಿನ ನಿರ್ಣಯಕಾರಿ ಅಂಶ ಪೊಲಿಟಿಕಲ್ ಟ್ರೆಡಿಷನ್. The development of Indian culture and civilization has always been based on the principle of Vasudhaiva Kutumbakam. ಇಡೀ ವಿಶ್ವವೇ ಒಂದು ಗೃಹ, ಎಲ್ಲರೂ ಕೂಡ ನಮ್ಮ ಸಹೋದರರು ಎಂಬ ಒಂದು ಭಾವನೆ ನಮ್ಮ ಐತಿಹಾಸಿಕ ಲೇಖನಗಳಲ್ಲಿ, ಶಾಸ್ತ್ರಗಳಲ್ಲಿ, ಚಿಂತನೆಗಳಲ್ಲಿ, ಪುರಾಣಗಳಲ್ಲಿ ವ್ಯಕ್ತವಾಗುತ್ತದೆ. ಈ ಚಿಂತನೆ ನಮ್ಮ ವಿದೇಶಾಂಗ ನೀತಿಯನ್ನು ಮಾಡುವಂತಹ ವಿಷಯಗಳ ಒಳಗೆ ಸೇರ್ಪಡೆಯಾಗಿದೆ. ಮಹಾತ್ಮ ಗಾಂಧಿರವರು, ಜವಾಹರ್ಲಾಲ್ ನೆಹರೂರವರು ಹಾಗೂ ಇತ್ತೀಚಿನ ದಿನಗಳಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇಂದಿನ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿರವರು ಕೂಡ ವಸುದೇವ ಕುಟುಂಬರವರ ಚಿಂತನೆ ಬಗ್ಗೆ ವ್ಯಕ್ತಪಡಿಸ್ತಾರೆ. ನಮ್ಮ ದೇಶ ಯಾರಿಗೂ ಕೂಡ ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿರುವಂಥ ಅಸ್ತ್ರಗಳು, ಇನ್ಕ್ಲೂಡಿಂಗ್ ಅಣು ಅಸ್ತ್ರಗಳು, ನಮ್ಮ ದೇಶದ ರಕ್ಷಣೆಗೆ ಮಾತ್ರ. ಸ್ನೇಹ ಬೇಕು ಅಂತ ಹೇಳಿದ್ರೆ ಬನ್ನಿ, ನಾವು ನಿಮ್ಮನ್ನ ತಬ್ಕೊಳ್ತೀವಿ. ಆ ರೀತಿಯಾಗಿರುವಂಥ ಚಿಂತನೆ ನಮ್ಮ ದೇಶದ ಚಿಂತನೆ. ಈ ಚಿಂತನೆ ಇವತ್ತಿಗೂ ಕೂಡ ಇದೆ. ಆ ಒಂದು ಕಾರಣಕ್ಕೋಸ್ಕರ ಭಾರತವು ರಾಷ್ಟ್ರಸಂಘ, ಯುನೈಟೆಡ್ ನೇಷನ್ನಿಗೆ ಉನ್ನತ ಮಟ್ಟದ ಸ್ಥಾನ ಕೊಟ್ಟಿದೆ ಇವತ್ತು. India is also a strong critic of apartheid and imperialism. ಜನಭೇದದ ಚಿಂತನೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಸಾಮ್ರಾಜ್ಯಶಾಹಿಯ ಚಿಂತನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹ ಒಂದು ರಾಷ್ಟ್ರ, ಪ್ರಜಾಪ್ರಭುತ್ವ, ಪಾರದರ್ಶಕತೆಯ ತತ್ವಗಳ ಮೇಲೆ ನಿಂತ್ಕೊಂಡಿದೆ. ಗಾಂಧೀಜಿಯವರ ತತ್ವಗಳು ನಾವು ನಮ್ಮ ವಿದೇಶಾಂಗ ನೀತಿಯಲ್ಲಿ ನಾವು ಕಾಣ್ಬೋದು. ಹಿಂಸೆ ಮಾಡಲಿಕ್ಕೆ ಹೋಗೋದಿಲ್ಲ ನಾವು. ನಮ್ಮಷ್ಟಿಗೆ ನಾವೇ ಯಾವ ದೇಶನ ಅಟ್ಯಾಕ್ ಮಾಡ್ಕೊಂಡು ಹೋಗಿದ್ದೀವಿ ಕೇಳಿ? ಇಲ್ಲ. ವಿ ಆರ್ ಎ ವೆರಿ ಪೀಸ್ಫುಲ್ ಕಂಟ್ರಿ. ಯಾಕೆ ನಾವು ಶಾಂತಿಯನ್ನು ಅವಲಂಬಿಸ್ತೀವಿ? ಯಾಕಂದರೆ ನಮ್ಮ ಸಂಸ್ಕೃತಿನೇ ಶಾಂತಿ, ಸಹನೆ, ಸೌಹಾರ್ದತೆ ಅಂತ ಕೂಡಿರುವಂಥದ್ದು. ಗಾಂಧಿಯ ತತ್ವಗಳಾಗಿರುವಂಥ ನಾನ್ ವೈಲೆನ್ಸ್, ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್ ಎಲ್ಲವೂ ಕೂಡ ನೋಡ್ತೀವಿ. ಇವತ್ತಿನ ನಮ್ಮ ಅಣುಶಸ್ತ್ರದ ಸಿದ್ಧಾಂತಗಳನ್ನು ನೋಡಿದ ನಮ್ಮ ಹತ್ರ ಇದೆ. ನ್ಯೂಕ್ಲಿಯರ್ ವೆಪನ್ ಇದೆ, ಅಣು ಬಾಂಬ್ ಇದೆ ನಮ್ಮ ಹತ್ರ. ಆದರೆ ನಮ್ಮಲ್ಲಿರುವಂಥ ವಿದೇಶಾಂಗ ತತ್ವಗಳೇನಂತ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಈ ಆಯುಧಗಳನ್ನು ಒಂದು ರಾಷ್ಟ್ರವನ್ನು ಸಂಹಾರ ಮಾಡಲಿಕ್ಕೆ ಬಳಸೋದಿಲ್ಲ. ಆದರೆ ನೀವು ನಮ್ಮ ಮೇಲೆ ಮೊದಲ ಬಾರಿಗೆ ಅಟ್ಯಾಕ್ ಮಾಡಿದ್ರೆ ನಿಮ್ಮ ಅಣು ಅಸ್ತ್ರಗಳಿಂದ, ನಾವು ನಿಮ್ಮ ದೇಶನ ಧ್ವಂಸ ಮಾಡಾಕ್ತೀವಿ. ಆದರೆ ಫಸ್ಟ್ ನಾವು ಅಟ್ಯಾಕ್ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಆರಾಮಾಗಿ ಮಲ್ಕೋಬೋದು. ವಿ ಆರ್ ನಾಟ್ ಗೋಯಿಂಗ್ ಟು ಅಟ್ಯಾಕ್. ಬಟ್ ಇಫ್ ಯು ಅಟ್ಯಾಕ್ ಅಸ್, ಗಾಡ್ ಶುಡ್ ಸೇವ್ ಯು. ವಿ ಆರ್ ಗೋನ್ ಟು ಡಿಸ್ಟ್ರಾಯ್ ಯುವರ್ ಕಂಟ್ರಿ ಲೈಕ್ ಎನಿಥಿಂಗ್. ಇದಕ್ಕೆ ಡೆಟರೆಂಟ್ ಪಾಲಿಸಿ ಅಥವಾ ತಡೆಗಟ್ಟುವ ಸಿದ್ಧಾಂತ ಅಂತಲೂ ಕೂಡ ನಾವು ನೋಡ್ತೀವಿ.
In the changing scenario, some of the ideologies also influence the foreign policy of India. ಇದರ ಜೊತೆಯಲ್ಲಿ ಬದಲಾಗುತ್ತಿರುವಂತಹ ವಿದ್ಯಮಾನಗಳಲ್ಲಿ ಹೊಸದಾಗಿ ವಿವಿಧ ರೀತಿಯಾಗಿರುವಂಥ ಸಿದ್ಧಾಂತಗಳು ಕಾಲಕಾಲಕ್ಕೆ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರ್ತಾ ಇದೆ. ಎಕ್ಸಾಂಪಲ್, 1971ರಲ್ಲಿ ನಾವು ಅಲಿಪ್ತ ಚಳುವಳಿಯ ರಾಷ್ಟ್ರಗಳಾದರೂ ಕೂಡ ಪಾಕಿಸ್ತಾನ, ಚೀನಾ, ಅಮೇರಿಕ ಒಟ್ಟಾಗಿ ಬಂದು ಭಾರತದ ಮೇಲೆ ದಾಳಿ ಮಾಡುವಂಥ ಸಮಯದಲ್ಲಿ ನಾವು ಸೋವಿಯತ್ ಯೂನಿಯನ್ನಿನ ಸಹಾಯವನ್ನು ಪಡ್ಕೊಂಡಿದ್ವಿ ಆ ಒಂದು ಕಾಲಕ್ಕೆ. ಆದರೆ ಈ ಒಂದು ಸಮಯದಲ್ಲಿ ಚೀನಾ ಯಾವ ಕಾರಣದಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯೋ, ಅಗ್ರೆಸಿವ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಿದೆಯೋ, ಆ ಸಮಯದಲ್ಲಿ ವಿ ಆರ್ ಗೋಯಿಂಗ್ ವೆರಿ ಕ್ಲೋಸ್ ಟು ಅಮೇರಿಕಾ. ಸೊ ಹೀಗೆ ಬದಲಾಗುತ್ತಿರುವಂತಹ ವಿದ್ಯಮಾನಗಳಲ್ಲಿ ವಿ ಆರ್ ಆಲ್ಸೋ ಚೇಂಜಿಂಗ್ ಅಕಾರ್ಡಿಂಗ್ ಟು ದ ಟೈಮ್ ಆ್ಯಂಡ್ ಟ್ರೆಡಿಷನ್. ಆದ್ದರಿಂದ ವಿದೇಶಾಂಗ ನೀತಿಗಳು ಯಾವತ್ತೂ ಒಂದೇ ಕಡೆ ಸ್ಥಿರವಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಹರಿಯುವ ನದಿಯಂತೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಕಾಲ ಕಾಲಕ್ಕೆ ಅನುಗುಣವಾಗಿ ಬದಲಾಗುವಂತಹ ತತ್ವಗಳು ಕೂಡ ನಮ್ಮ ವಿದೇಶಾಂಗ ನೀತಿಯಲ್ಲಿ ನಾವು ನೋಡ್ಬೋದು. ಡೊಮೆಸ್ಟಿಕ್ ಎನ್ವೈರ್ನ್ಮೆಂಟ್, ಆಂತರಿಕ ರಾಷ್ಟ್ರದ ಒಳಗೆ ಆಗ್ತಿರುವಂಥ ಆಂತರಿಕ ಹಾಗೂ ಹುಗುಗಳು ಕೂಡ ವಿದೇಶಾಂಗ ನೀತಿ ಮೇಲೆ ಪ್ರಭಾವವನ್ನು ಬೀಳುತ್ತೆ. ಎಕ್ಸಾಂಪಲ್, ಎಲೀಟ್ ರೂಲಿಂಗ್ ಕ್ಲಾಸ್, ನಮ್ಮನ್ನು ಆಳುವಂತಹ ವ್ಯವಸ್ಥೆ ಯಾವ ಥರ ಇದೆ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನಾ ಅಥವಾ ನಿರಂಕುಶವಾದನ? ಆಡಳಿತಶಾಹಿ ವರ್ಗಗಳು ಹೇಗೆ ಕೆಲಸ ಮಾಡುತ್ತೆ? ಇವೆಲ್ಲವೂ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ದೇಶ ತಗೊಳ್ಳಿ, ಇದು ಪಾರದರ್ಶಕತೆಯಿಂದ ಕೂಡಿರುವಂತಹ, ಅಪೋಸಿಷನ್ ಪಕ್ಷಗಳಿರುವಂತಹ, ವಿರೋಧ ಪಕ್ಷಗಳಿರುವಂತಹ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ. ಏನೇ ನಿರ್ಧಾರಗಳು ತಗೋಬೇಕಂದ್ರೂ ಕೂಡ ಆಪೋಸಿಷನ್ನ ಕಾನ್ಫಿಡೆನ್ಸಿಗೆ ತಗೋಬೇಕಾಗತ್ತೆ. ಹಲವಾರು ಒಪ್ಪಂದಗಳು ನಾವು ಹೋಗಿ ಸೈನ್ ಮಾಡ್ಕೊಂಬಿಟ್ರೆ ಒಪ್ಪಂದಗಳಾಗೋದಿಲ್ಲ. ಅಲ್ಲಿ ಸಹಿ ಹಾಕಿದ ನಂತರ ನಮ್ಮ ಒಂದು ಸಂಸತ್ತಿಗೆ ಬಂದು ವಿರೋಧ ಪಕ್ಷದವ್ರ ಜೊತೆ ಚರ್ಚೆ ಮಾಡಿದರೆ ಅವಶ್ಯಕತೆ ಇದೆಯೋ ಅಂತ ನಾವು ರ್ಯಾಟಿಫೈ ಮಾಡಿದ್ರೆ ಮಾತ್ರ ಆ ಒಪ್ಪಂದಗಳು ಜಾರಿಗೆ ಬರುವಂತಹ ವ್ಯವಸ್ಥೆ ನಮ್ಮದು. ಸಾಮಾನ್ಯವಾಗಿ ಹಲವಾರು ವಿದೇಶಾಂಗ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ದೇಶದಲ್ಲಿ ವಿರೋಧ ಪಕ್ಷದವರು, ಆಳುವಂಥ ಪಕ್ಷದವರು ಕೂಡ ಉನ್ನತ ರೀತಿಯಾಗಿರುವಂತಹ ಪರಿಕ್ರಿಯೆಗಳು ಕೊಡ್ತಾರೆ. ಯಾಕಂದರೆ ರಾಷ್ಟ್ರ ಮುಖ್ಯ, ಪಕ್ಷಗಳಲ್ಲ. ಸೊ ಈ ಒಂದು ಚಿಂತನೆ ಕೂಡ ನಾವು ನಮ್ಮ ದೇಶದಲ್ಲಿ ನೋಡ್ತೀವಿ. ನೇಷನ್ ಬಿಲ್ಡಿಂಗ್ ಪ್ರೋಸೆಸ್, ಒಂದು ರಾಷ್ಟ್ರವನ್ನು ಕಟ್ಟಬೇಕಾದರೆ ನಾವು ಯಾವ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದೀವಿ? ಇದು ನಿರಂಕುಶ ಸಮತಾವಾದದ ಚಿಂತನೆಗಳನ್ನ ಅವಲಂಬಿಸ್ಕೊಂಡಿದ್ದೀವ? ಇಲ್ಲ ಅಂತೇಳಿದ್ರೆ ಉದಾರವಾದ, ಬಂಡವಾಳಶಾಹಿಯವಾದ, ಪ್ರಜಾಸತ್ತಾತ್ಮಕವಾದ ಈ ರೀತಿಯಾಗಿರುವಂಥ ಚಿಂತನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೀವ? ಅಥವಾ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸಂಪೂರ್ಣವಾಗಿ ಮಿಕ್ಸ್ಡ್ ಎಕಾನಮಿನ ಅಥವಾ ಖಾಸಗೀಕರಣ ಮಾಡುವಂಥ ಒಂದು ಎಕಾನಮಿನ? ಇವೆಲ್ಲವೂ ಕೂಡ ರಾಷ್ಟ್ರದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮಕಾರಿಯಾಗಿರುವಂತಹ ಪ್ರಭಾವವನ್ನು ಏರುತ್ತದೆ. ಪಾರ್ಟಿ ಸ್ಟ್ರಕ್ಚರ್, ನಮ್ಮಲ್ಲಿರುವಂತಹ ಪಾರ್ಟಿ ಬಹುಪಕ್ಷದ ಪಾರ್ಟಿಗಳು. ಹಲವಾರು ಬಾರಿ ಸಮ್ಮಿಶ್ರಣ ಸರ್ಕಾರವೂ ಕೂಡ ನಾವು ಕೇಂದ್ರ ಸರ್ಕಾರದಲ್ಲಿ ನೋಡಿರ್ತೀವಿ. ಹಾಗಾಗಿ ವಿದೇಶಾಂಗ ನೀತಿ ಯಾವ ರೀತಿಯಾಗಿರುವಂಥ ಪಕ್ಷಗಳಿದೆ, ಇದು ಏಕಪಕ್ಷಗಳ ರಾಷ್ಟ್ರನ, ದ್ವಿಪಕ್ಷಗಳ ರಾಷ್ಟ್ರನ ಇದು, ಅಥವಾ ಬಹುಪಕ್ಷೀಯ ರಾಷ್ಟ್ರನ ಇದು ಎಂಬುದು ಕೂಡ ಡಿಸೈಡ್ ಮಾಡಲಾಗುತ್ತೆ. ನಮ್ಮ ದೇಶ ಪ್ರಜಾಸತ್ತಾತ್ಮಕವಾಗಿರುವಂಥ ವ್ಯವಸ್ಥೆ ಇರುವಂತಹ ಕಾರಣದಿಂದ ನಮ್ಮಲ್ಲಿ ಬಹುಪಕ್ಷೀಯ ರಾಷ್ಟ್ರವಾಗಿ ನಾವು ನೋಡ್ತೀವಿ. ಈ ಒಂದು ಕಾರಣಕ್ಕೆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಷದವರು ಕೂಡ ಸರ್ಕಾರಕ್ಕೆ ತಮ್ಮ ಕಾನ್ಫಿಡೆನ್ಸು ವಹಿಸಿ ಉನ್ನತ ಮಟ್ಟದ ನಿರ್ಣಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತೊಂದು ಪ್ರಮುಖವಾಗಿ ಕಾಣುವಂಥ ಅಂಶ ಪ್ರೆಷರ್ ಗ್ರೂಪ್ಸ್, ಒತ್ತಡ ಗುಂಪುಗಳು ಕೂಡ ರಾಷ್ಟ್ರ ವಿದೇಶಾಂಗ ನೀತಿ ಮಾಡುವಂಥ ಸಮಯದಲ್ಲಿ ಅವು ಕೂಡ ಆ್ಯಕ್ಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಅಣ್ವಸ್ತ್ರ ನಮಗೆ ಬೇಕೋ ಬೇಡವೋ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕೋ ಮಾಡಬಾರ್ದು,
ಚೀನಾ ಜೊತೆ ಈ ವ್ಯಾಪಾರ ಮಾಡಬೇಕೋ ಮಾಡಬಾರ್ದು ಎಲ್ಲ ಡಿಸೈಡ್ ಮಾಡುವಂಥದ್ದು, ಸರ್ಕಾರಕ್ಕೆ ಪ್ರೆಷರ್ ಹೇರುವಂಥದ್ದು ಈ ಒತ್ತಡ ಗುಂಪುಗಳೇ. ಪಬ್ಲಿಕ್ ಒಪಿನಿಯನ್, ಜನಾಭಿಪ್ರಾಯಗಳು, ಸಾಮಾನ್ಯವಾಗಿ ಸರ್ಕಾರಗಳು ವಿದೇಶಾಂಗ ರಾಷ್ಟ್ರಗಳೊಡನೆ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳೊಡನೆ ವ್ಯಾಪಾರ ವಹಿವಾಟುಗಳು ಮಾಡಬೇಕಾದರೆ, ವಿವಾದಗಳನ್ನು ಇತ್ಯರ್ಥಗೊಳಿಸಬೇಕಾದರೆ ಅಥವಾ ಉತ್ತಮ ರೀತಿಯಲ್ಲಿ ನಿರ್ಧಾರಗಳು ತಗೋಬೇಕು ಅಂದರೆ ಅವು ಜನಗಳಿಗೆ ಮನವರಿಕೆ ಮಾಡಿಕೊಳ್ತವೆ, ಜನಗಳ ಆಕ್ರೋಶಗಳನ್ನು ಪರಿಗಣಿಸುತ್ತೆ. ರೀಸೆಂಟಾಗಿ ನಾವು ನೋಡಿದ್ದೀವಿ, ಹೋದ ವರ್ಷದಲ್ಲಿ ಲಾಕ್ಡೌನ್ ಆಗುವಂಥ ಸಮಯ ನಮ್ಮ ಭಾರತೀಯರು ವಿದೇಶದಲ್ಲಿ ಲಾಕ್ಡೌನ್ಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು, ವಾಪಸ್ ಮನೆಗೆ ಬರಬೇಕು ಅಂತ ಹಂಬಲಿಸ್ತಾ ಇದ್ರು. ಆ ಸಮಯದಲ್ಲಿ ಭಾರತ ಸರ್ಕಾರಗಳು ಜನಾಭಿಪ್ರಾಯ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ದೇಶದ ಜನರು ನಮ್ಮ ಮನೆಗೆ ಬರಬೇಕು ವಾಪಸ್ ಅವರು. ಅದಕ್ಕೆ ಸರ್ಕಾರ ಪೂರಕವಾಗಿ ಸ್ಪಂದಿಸಿ ಹಲವಾರು ಭಾರತೀಯರನ್ನ, 2.5 ಲಕ್ಷ ಭಾರತೀಯರನ್ನ ವಾಪಸ್ಸು ಕರ್ಕೊಂಬರ್ತು. ಸೊ ಈ ರೀತಿಯಾಗಿ ಇವೆಲ್ಲ ಅಂಶಗಳು ನಾವು ನೋಡುವಂಥದ್ದು ಆಂತರಿಕ ವ್ಯವಸ್ಥೆ ಹೇಗಿರುತ್ತೆ, ಆಂತರಿಕ ವ್ಯವಸ್ಥೆ ವಿದೇಶಾಂಗ ನೀತಿ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಎಂಬುದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಸಾಗುತ್ತಾ ನಾವು ನೋಡಬೇಕಾಗಿರುವಂಥದ್ದು ಮಿಲಿಟರಿ ಕೇಪಬಿಲಿಟಿ. ಕೇಪಬಿಲಿಟಿ ಅಂದರೆ ಸಾಮರ್ಥ್ಯ. ನಮ್ಮ ದೇಶದಲ್ಲಿರುವಂತಹ ಮಿಲಿಟರಿ ಎಷ್ಟು ಸಾಮರ್ಥ್ಯ ಇದೆ, ನಮ್ಮ ದೇಶಕ್ಕೆ ಆಗ್ತಿರುವಂಥ ಆಪತ್ತಿನ ಸಮಯದಲ್ಲಿ ಭಾರತವನ್ನು ರಕ್ಷಿಸಲು, ಯುದ್ಧದ ಸಮಯದಲ್ಲಿ ಯುದ್ಧವನ್ನು ಗೆಲ್ಲಲು ಎದುರಾಳಿಯು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರುವಂಥ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಆ ಅಟ್ಯಾಕ್ನ ತಡೆಗಟ್ಟಿ ಅವ್ರನ್ನ ವಾಪಸ್ ಕಳಿಸುವಂತಹ ವ್ಯವಸ್ಥೆ ನಮ್ಮ ಮಿಲಿಟ್ರಿಯಲ್ಲಿ ಇದೆಯಾ? ತಮಗೆಲ್ಲ ಗೊತ್ತು, ನಮ್ಮಲ್ಲಿರುವಂತಹ ಮಿಲಿಟರಿ 3 ರೀತಿಯಲ್ಲಿ ಕಾಣ್ಬೋದು: ಆರ್ಮಿ, ನೇವಿ, ಏರ್ಫೋರ್ಸ್. ಸೇನಾಪಡೆ, ನೌಕಾಪಡೆ ಮತ್ತು ವಾಯುಪಡೆ. ಆರ್ಮಿ ಭೂಮಿ ಮೇಲೆ ಯುದ್ಧವನ್ನು ಮಾಡುವಂತಹ ಒಂದು ಸೈನ್ಯ. ನೇವಿ ಸಮುದ್ರಗಳಲ್ಲಿ, ನೀರಿನಲ್ಲಿ ಯುದ್ಧದ ಹಡಗುಗಳ ಮೂಲಕ ಯುದ್ಧ ಮಾಡುವಂತಹ ಒಂದು ಸೇನೆ. ಏರ್ಫೋರ್ಸ್ ವಿಮಾನಗಳಲ್ಲಿ ಎದುರಾಳಿಯನ್ನು ಅಟ್ಯಾಕ್ ಮಾಡುವಂತಹ ಒಂದು ಸೇನೆ. ನಮ್ಮಲ್ಲಿ ವಿಶ್ವದಲ್ಲಿ ಅತ್ಯಂತ ಡಿಸಿಪ್ಲಿನ್ ಆಗಿರುವಂತಹ, ಹೆಚ್ಚು ಸೈನಿಕರಿರುವಂತಹ ಒಂದು ಸೇನಾಪಡೆ ಆಗಿದೆ. ಪಾಕಿಸ್ತಾನದ ಜೊತೆಯಲ್ಲಿ 4 ಬಾರಿ ಯುದ್ಧನ ನಮ್ಮ ಸೇನಾಪಡೆ ಗೆದ್ದಿದೆ. ಇವತ್ತು ನಮ್ಮಲ್ಲಿರುವಂಥ ಕೇಪಬಿಲಿಟೀಸು ಎಷ್ಟು ಅಂತ ಹೇಳಿದ್ರೆ, ಎಲ್ಲ ರೀತಿಯಾಗಿರುವಂತಹ ಯುದ್ಧದ ಉಪಕರಣಗಳು ನಮ್ಮ ಹತ್ರ ಇದೆ. ವಿ ಹ್ಯಾವ್ ದ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಸಿಯಾಚಿನ್ ಗ್ಲೇಷಿಯರ್, ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿಯಲ್ಲಿ, ಅಲ್ಲಿ ಕೂತ್ಕೊಂಡು -200°C ಇರುವಂತಹ ಒಂದು ಸಿಯಾಚಿನ್ ಗ್ಲೇಷಿಯರಲ್ಲಿ ಸಾಮಾನ್ಯವಾಗಿರುವಂಥ ವ್ಯಕ್ತಿಗಳು ಹೋಗೋಕ್ಕಾಗೋದಿಲ್ಲ. ಸಪ್ರೇಟ್ ಆಗಿರುವಂತಹ ಯುದ್ಧದ ಡ್ರೆಸ್ ಇರಬೇಕಾಗತ್ತೆ. ಅದನ್ನು ಕೂಡ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ನೈಟ್ ಟೈಮ್ ಗಾಗಲ್ಸ್, ರಾತ್ರಿ ಕತ್ತಲಾಗುವಂಥ ಸಮಯದಲ್ಲೂ ಕೂಡ ನೋಡುವಂತಹ ತಂತ್ರಜ್ಞಾನ ಆರ್ಮಿ ಹತ್ರ ಇದೆ. ಎಷ್ಟೇ ದೂರ ಇರಲಿ, ಎಷ್ಟೇ ಎತ್ತರದಲ್ಲಿರಲಿ, ನಮ್ಮಲ್ಲಿರುವಂಥ ಏರ್ಫೋರ್ಸ್ ವಿಶ್ವದಲ್ಲಿ ಅತ್ಯಂತ ಸೊಫೆಸ್ಟಿಕೇಟೆಡ್ ಆಗಿರುವಂಥ ತಂತ್ರಜ್ಞಾನ, ಮಿಗ್ಗು, ಮಿರೇಜು, ತೇಜಸ್ಸು ಮತ್ತು ಈಗ ರಫೇಲ್ ವಿಮಾನಗಳು. ನೇವಿಗೆ ಬಂದಾದಮೇಲೆ INS ವಿಕ್ರಮಾದಿತ್ಯ, ಜಲಾಶ್ವ, ಕಾವೇರಿ, ಚೆನ್ನೈ ಎಲ್ಲವೂ ಕೂಡ ಎದುರಾಳಿನ ಸಂಹಾರ ಮಾಡಲಿಕ್ಕೆ ರೆಡಿ ಇದೆ. ಸಮುದ್ರದ ಒಳಗೆ ಸಾಗುವಂತಹ ಸಬ್ಮೆರಿನ್ಗಳು ಕೂಡ ನಮ್ಮಲ್ಲಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ
ಅಬ್ದುಲ್ ಕಲಾಂರವರ ನೇತೃತ್ವದಲ್ಲಿ ತಯಾರಾಗಿರುವಂತಹ ಕ್ಷಿಪಣಿಗಳು ಇವತ್ತು ಇದೆ. ಅಗ್ನಿ 1, 2, 3, 4, 5 ಬಿಟ್ಟರೆ 7,000 ಕಿಲೋಮೀಟರ್ಗಳ ದೂರದಲ್ಲಿದ್ದಂತಹ ಶತ್ರುವನ್ನು ಸಂಹಾರ ಮಾಡುವಂಥ ಕೇಪಬಿಲಿಟಿ ಅಗ್ನಿ ಕ್ಷಿಪಣಿಗಳಿಗಿದೆ. ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ನಮ್ಮ ಇಸ್ರೋ ಆಕಾಶದ ಮೇಲೆ ಉಪಗ್ರಹಗಳು ನಮ್ಮ ದೇಶವನ್ನು ಆಕಾಶದಲ್ಲಿದ್ದಂತಹ ಕಣ್ಣಿನಂತೆ ಕಾಪಾಡ್ತಾ ಇದೆ. ಇದಕ್ಕೆಲ್ಲ ನಮ್ಮ ದೇಶದ ಬಜೆಟ್ನಲ್ಲಿ ಸರಿಸುಮಾರು 2.5% ಅಷ್ಟು ಅನುದಾನ ಮಿಲ್ಟ್ರಿಗೆ ಕೊಡಲಾಗುತ್ತದೆ ಮತ್ತು ಮಿಲ್ಟ್ರಿಯ ಆಧುನೀಕರಣಗಳು ಕೂಡ ಆಗ್ತಾ ಇದೆ. ನಮ್ಮಲ್ಲಿರುವಂಥ INS ವಿಕ್ರಮಾದಿತ್ಯ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಅದು ಸಮುದ್ರದಲ್ಲಿ ಹೋಗುವಂಥ ಸಮಯದಲ್ಲಿ ಯುದ್ಧದ ವಿಮಾನಗಳನ್ನು ಕ್ಯಾರಿ ಮಾಡುತ್ತೆ. ಆ ಒಂದು INS ವಿಕ್ರಮಾದಿತ್ಯದಿಂದ ವಿಮಾನಗಳನ್ನು ಲಾಂಚ್ ಮಾಡಿದಾಗ ನಮ್ಮ ಭಾರತದ ಗಡಿಯಿಂದ ಎಷ್ಟೇ ದೂರವಿದ್ದರೂ ಕೂಡ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಆ ಒಂದು ಯುದ್ಧದ ಹಡಗು ಹೋಗಿ ಅಲ್ಲಿನ ಅದರ ಮೇಲಿರುವಂತಹ ಯುದ್ಧದ ವಿಮಾನಗಳನ್ನು ಬಳಸಿ ಶತ್ರುವನ್ನು ಸಂಹಾರ ಮಾಡುವಂಥ ಕೇಪಬಿಲಿಟಿ ಕೂಡ ನಮ್ಮಲ್ಲಿದೆ. ಮತ್ತು ಮಹಾಸಾಗರವನ್ನು ರಕ್ಷಿಸಲು P-8 ವಿಮಾನಗಳು ನಮ್ಮ ಹತ್ರ ಇದೆ. 8 P-8 ಪೊಸಿಡಿಯನ್ ವಿಮಾನಗಳು ನಾವು ರೀಸೆಂಟಾಗಿ ಖರೀದಿಸಿದ್ದೀವಿ. 36 ರಫೇಲ್ಗಳು ಬರ್ತಾ ಇದೆ. ನಾವೇ ನಮ್ಮ ಕರ್ನಾಟಕದಲ್ಲಿರುವಂಥ HALನಲ್ಲಿ ತೇಜಸ್ ವಿಮಾನ ಮ್ಯಾನುಫ್ಯಾಕ್ಚರ್ ಮಾಡಿ ಈಗಾಗಲೇ ಏರ್ಫೋರ್ಸ್ ಅದನ್ನು ಯೂಸ್ ಮಾಡ್ತಾ ಇದೆ. S-400 ಆ್ಯಂಟಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ನಮ್ಮ ದೇಶಕ್ಕೆ ಬಂದರೆ ಖರೀದಿ ಮಾಡ್ತಾ ಇದ್ದೀವಿ ನಾವು. ಅದು ಬಂದರೆ ನಮ್ಮ ದೇಶಕ್ಕೆ ಒಂದು ರೀತಿಯಾಗಿ ರಕ್ಷಾ ಕವಚ ದೊರಕುತ್ತದೆ. ಸೊ ಈ ರೀತಿಯಾಗಿ ಭಾರತವು ಉನ್ನತ ಮಟ್ಟದ ಸೇನಾ ಪಡೆಯನ್ನು, ನೌಕೆ ಪಡೆಯನ್ನು ಹಾಗೂ ವಾಯುಪಡೆಯನ್ನು ಹೊಂದುತ್ತಾ ಉನ್ನತ ಗುಣಮಟ್ಟದ ಆಧುನಿಕ ಶಸ್ತ್ರಗಳನ್ನು ಬಳಸಿ ರಾಷ್ಟ್ರದ ರಕ್ಷಣೆಗೆ, ವಿದೇಶಾಂಗ ನೀತಿಗೆ ಮತ್ತಷ್ಟು ಪೌಷ್ಟಿಕಾಂಶ ನೀಡುತ್ತಿದೆ ಅಂತ ಪರಿಗಣಿಸ್ಬೋದು. ಮತ್ತೊಂದು ಅಂಶ ನ್ಯಾಷನಲ್ ಕ್ಯಾರೆಕ್ಟರ್. ನ್ಯಾಷನಲ್ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಾಷ್ಟ್ರಕ್ಕಿರುವಂತಹ ಗುಣಲಕ್ಷಣಗಳು. ಸೊ ಭಾರತದ ಗುಣಲಕ್ಷಣಗಳೇನು, ಭಾರತ ಅಂತ ಹೇಳಿದ್ರೆ ಏನು ನಿಜವಾಗ್ಲೂ, ಯಾವ ರೀತಿಯಾಗಿ ಈ ಗುಣಲಕ್ಷಣಗಳು ವಿದೇಶಾಂಗ ನೀತಿಗೆ ಪೂರಕವಾಗಿ ಸ್ಪಂದಿಸುತ್ತೆ. ಎಕ್ಸಾಂಪಲ್ ಕಲ್ಚರ್. ನಮ್ಮ ಸಂಸ್ಕೃತಿ ಕೇವಲ ಶಾಂತಿ, ಸಹನೆ, ಸೌಹಾರ್ದತೆ ಮತ್ತು ವಿದೇಶಿಯರ ಮೇಲೆ ನಾವು ದಾಳಿ ಮಾಡೋದಿಲ್ಲ ಎಂಬುವಂಥದ್ದೇ ನಮ್ಮ ಸಂಸ್ಕೃತಿ. ಸೊ ಅದಕ್ಕೋಸ್ಕರ ಹಲವಾರು ರಾಷ್ಟ್ರಗಳು ಭಾರತನ ಗೌರವಿಸುತ್ತೆ. ನಾವು ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಅದು ಗೊತ್ತು. ಯಾಕಂದರೆ ನಾವು ಭಾಷೆಗೆ ತಪ್ಪೋದಿಲ್ಲ. ಒಂದ್ಸಲಿ ಪ್ರಾಮಿಸ್ ಮಾಡಿದ್ರೆ ನಾವು ಏನೇ ಆದರೂ ಕೂಡ ಆ ಪ್ರಾಮಿಸ್ನ ಬ್ರೇಕ್ ಮಾಡೋದಿಲ್ಲ. ಅದು ನಮ್ಮ ಗುಣ ಮತ್ತು ನಮ್ಮ ಟ್ರೆಡಿಷನ್ನು ಕೂಡ. ಮತ್ತು ಭಾರತ ವಿ ಆರ್ ನಾಟ್ ಎಕ್ಸ್ಪ್ಯಾನ್ಷನಿಸ್ಟ್ ಪವರ್. ನಮ್ಮ ಇತಿಹಾಸದಲ್ಲಿ ವಿ ನೆವರ್ ಎಕ್ಸ್ಪ್ಯಾಂಡೆಡ್. ನಮ್ಮ ದೇಶ ಏನಿದೆಯೋ ಅಷ್ಟೇ, ನಮಗೆ ಸಾಕಿಷ್ಟು. ವಿ ಆರ್ ವೆರಿ ಹ್ಯಾಪಿ. ವಿ ಆರ್ ನಾಟ್ ಎಕ್ಸ್ಪ್ಯಾನ್ಷನಿಸ್ಟ್. ನಾವು ವಿಸ್ತಾರ ಮಾಡ್ತಲ್ಲ ನಮ್ಮ ದೇಶನ. ಇದು ನಮ್ಮ ಗುಣ. ಅಶೋಕ ಮಹಾರಾಜ, ರಾಣಾ ಪ್ರತಾಪ್ ಸಿಂಗ್, ಪೋರಸ್, ಸಮುದ್ರಗುಪ್ತ, ಮೌರ್ಯ, ಹಲವಾರು ಪ್ರಾಚೀನ ಇತಿಹಾಸದಲ್ಲಿ ಬರುವಂಥ ರಾಜರು ನಮ್ಮ ದೇಶದ ವಿದೇಶಾಂಗ ನೀತಿಗೆ
ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ರಾಷ್ಟ್ರದ ಗುಣನ ತೋರಿಸುತ್ತೆ. ಅದರ ಜೊತೆಯಲ್ಲಿ ಇವತ್ತು ಭಾರತಕ್ಕೆ ಯಾಕೆ ಅಷ್ಟೊಂದು ಗೌರವ ಅಂತ ಹೇಳಿದ್ರೆ, ನಾವು ಕೊಟ್ಟಿರುವಂಥ ಮಾತನ್ನು ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ. ಎಲ್ಲರೂ ಕೂಡ ಭಾರತಕ್ಕೆ ಮೋಸ ಮಾಡ್ತಾರೆ ವಿನಃ ಭಾರತ ಯಾರಿಗೂ ಮೋಸ ಮಾಡೋದಿಲ್ಲ. ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಅದು ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ನಾವು ಚೀನಾ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಸೊ ವಿ ಆರ್ ವೆರಿ ರೆಸ್ಪಾನ್ಸಿಬಲ್ ಕಂಟ್ರಿ. 1974ರಿಂದಲೇ ನಮ್ಮ ಹತ್ರ ಅಣು ಬಾಂಬ್ ಇದೆ. ನಾವು ಪ್ರಯೋಗ ಮಾಡೋದ್ವಾ? ಮಾಡಲಿಲ್ಲ. ವಿ ಆರ್ ವೆರಿ ರೆಸ್ಪಾನ್ಸಿಬಲ್ ಕಂಟ್ರಿ. ಭಾಳ ಸೇಫ್ ಆಗಿದೆ ನಮ್ಮ ದೇಶ. ಅದಕ್ಕೋಸ್ಕರ ನಮ್ಮ ರಾಷ್ಟ್ರ ಜವಾಬ್ದಾರಿಯಾಗಿರುವಂಥ ರಾಷ್ಟ್ರ. ಸೊ ವಿದೇಶಾಂಗ ನೀತಿ ನಾವು ಏನೇ ಮಾಡಿದ್ರೂ ಕೂಡ ವಿದೇಶಿಯರು ನಮ್ಮ ವಿದೇಶಾಂಗ ನೀತಿಯನ್ನು ಗೌರವಿಸುತ್ತಾರೆ. ನಮ್ಮ ರಾಷ್ಟ್ರದ ಕೆಲವು ನಾಯಕರ ವ್ಯಕ್ತಿತ್ವಗಳೂ ಕೂಡ ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುತ್ತದೆ. ಯಾಕಂದರೆ ನಾಯಕರ ಪರ್ಸ್ನಾಲಿಟಿ ಈಸ್ ವೆರಿ ವೆರಿ ಪರ್ಸ್ನಲ್ ಆ್ಯಂಡ್ ಇಂಪಾರ್ಟೆಂಟ್. ರಾಷ್ಟ್ರ ನಾಯಕರು ತಗೊಳ್ಳುವಂತಹ ನಿರ್ಧಾರಗಳ ಮೇಲೆ ವಿದೇಶಾಂಗ ನೀತಿ ನಿಂತಿರುತ್ತೆ. ನೆಹರೂರವರು ನಮ್ಮ ವಿದೇಶಾಂಗ ನೀತಿಗೆ ಅಡಿಪಾಯವನ್ನು ಹಾಕ್ಕೊಟ್ಟಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಸೌಹಾರ್ದತೆ, ಶಾಂತಿ, ಸಹನೆ ಎಲ್ಲವನ್ನೂ ಕೂಡ ಪ್ರಚಾರ ಮಾಡಿರ್ತಾರೆ ಅವರು. ಭಾರತ ಅಂತ ಹೇಳಿದ್ರೆ ಅದೊಂದು ಜವಾಬ್ದಾರಿಯುತವಾಗಿರುವಂಥ ಒಂದು ರಾಷ್ಟ್ರ, ನಂಬಬಹುದಾದಂತಹ ಒಂದು ರಾಷ್ಟ್ರ. ಆದರೆ ಅವರು ವಿಶ್ವಸಂಸ್ಥೆಗೆ ಹೋಗಿ ವಿಶ್ವದ ವಾತಾವರಣ ನೋಡ್ಕೊಂಬರ್ತಾರೆ ಅವರು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಕೇವಲ ಶಾಂತಿ, ಸಹನೆ, ನೆಮ್ಮದಿ, ಸಹಬಾಳ್ವೆ ಅಂತ ಹೇಳಿದ್ರೆ ಯಾವ ಬೇಳೆಕಾಳು ಬೇಯೋದಿಲ್ಲ ಇಲ್ಲಿ. ಯಾಕಂದರೆ ಅವರು ಆದರ್ಶವಾದಿಗಳೊಬ್ಬರೇ ಆಗಿರಲಿಲ್ಲ, ಅವರು ವಾಸ್ತವವಾದಿಗಳಾಗಿದ್ದರು. ಭಾರತಕ್ಕೆ ಬರ್ತಾರೆ, ನಮ್ಮಲ್ಲಿದ್ದಂತಹ ಹೋಮಿ ಜಹಾಂಗೀರ್ ಬಾಬಾ ಅವ್ರನ್ನ ಕರೆಸ್ಕೊಳ್ತಾರೆ. ಹೇಳ್ತಾರೆ, ವಿಶ್ವ ನಂಬಿಕೆಗೆ ಅರ್ಹರಲ್ಲ. ನಾವು ಸುಮ್ಮನೆ ತೆಪ್ಪು ಕೂತ್ಕೊಂಡ್ಬಿಟ್ರೆ ಇಲ್ಲಿ ವಿಶ್ವದಲ್ಲಿರುವಂಥ ಬೇರೆ ರಾಷ್ಟ್ರಗಳು ನಮ್ಮನ್ನ ಮುಗಿಸ್ಬಿಡ್ತಾರೆ. ಸೊ ಹೋಮಿ ಜಹಾಂಗೀರ್ ಬಾಬಾ, ನಿಮಗೆ ಏನು ಬೇಕೋ ಹೇಳಿ ನಾನು ಕೊಡ್ತೀನಿ, ನನಗೆ ನೀವು ಆಟಮ್ ಬಾಂಬ್ ಮಾಡಿಕೊಡಿ. ಸೊ ನಮ್ಮ ದೇಶದ ಅಣು ಚಿಂತನೆಯ ಅಣು ಸಂಶೋಧನೆ ಶುರುವಾಗಿರುವಂಥದ್ದು 1950ರ ದಶಕದಲ್ಲಿ ಬಾಂಬೆ ಪಕ್ಕದಲ್ಲಿರುವಂಥ ಟ್ರಾಂಬೆಯಲ್ಲಿ ಬಾಬಾ ಆಟೋಮಿಕ್ ರಿಸರ್ಚ್ ಏಜೆನ್ಸಿ ಬಾರ್ಕ್ ಸ್ಥಾಪಿಸಿ ಇವತ್ತು ನಮ್ಮ ದೇಶ ಅಣು ಅಸ್ತ್ರ ಪಡ್ಕೊಂಡಿದೆ. ವಿಶ್ವದಲ್ಲಿ ಜವಾಬ್ದಾರಿಯಾಗಿರುವಂತಹ ವಿಶೇಷ ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರವಾಗಿದೆ ಅಂತ ಹೇಳಿದ್ರೆ ಅದರ ಅಡಿಪಾಯ ಆರಂಭವಾಗಿರುವಂಥದ್ದು ಆ ಒಂದು ಕಾಲದಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬನ್ನಿ, 1965ರಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವಂಥ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಒಂದು ನಾಯಕತ್ವ ಹೆಮ್ಮೆಯ ನಾಯಕತ್ವ. ಹೊಡಿರಿ ಬಿಡಬೇಡಿ ಎಂಬುವಂಥದ್ದವರು. ಆದರೆ ಪಾಕಿಸ್ತಾನವನ್ನು ಸೋಲಿಸಿ ತಾಷ್ಕೆಂಟ್ನಲ್ಲಿ ಶಾಸ್ತ್ರಿಯವರ ಜೊತೆಯಲ್ಲಿ ಪಾಕಿಸ್ತಾನದ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಅಯೂಬ್ ಖಾನ್ರವರ ಜೊತೆ ಒಪ್ಪಂದ ಮಾಡುವಂಥ ಸಮಯದಲ್ಲಿ ಅವರು ತಾಷ್ಕೆಂಟ್ನಲ್ಲೇ ಮೃತಪಡ್ತಾರೆ. ಆದರೆ ಅವರ ಕೊಡುಗೆ ನಮ್ಮ ಭಾರತಕ್ಕೆ ಹಿರಿಮೆಯಾಗಿರುವಂಥ ಒಂದು ಕೊಡುಗೆಯಾಗಿ ಕಾಣಿಸ್ಕೊಳ್ಳುತ್ತೆ. ಇಂದಿರಾ ಗಾಂಧಿಗೆ ಬನ್ನಿ, ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಕರೀತಾರೆ. 1971ರಲ್ಲಿ ಪಾಕಿಸ್ತಾನವನ್ನು ಅಟ್ಟಿಸ್ಕೊಂಡು ಹೋಗಿ ಹೊಡಿಬೇಕು ಅಂತ ಹೇಳಿದ್ರೆ ಇಂದಿರಾ ಗಾಂಧಿಯ ಶೌರ್ಯ ಕಾರಣವಾಗುತ್ತದೆ. PV ನರಸಿಂಹರಾವ್ರವರು 1991-92ರಲ್ಲಿ ಯಾವಾಗ ಭಾರತವು ತನ್ನ ಅರ್ಥವ್ಯವಸ್ಥೆಯನ್ನು ಬದಲಾಯಿಸುತ್ತೋ, ಲೈಸೆನ್ಸ್ ರಾಜ್ಯದಿಂದ ಸಂಪೂರ್ಣವಾಗಿ ಉದಾರೀಕರಣ, ಜಾಗತೀಕರಣದ ಅಲೆಗೆ ಸೇರಿಸಿ ಇವತ್ತು 3ನೇ ಸ್ಥಾನದಲ್ಲಿ ಭಾರತ ಹೋಗಬೇಕು ಅಂದರೆ ಅದಕ್ಕೆ ಮೂಲವಾಗಿರುವಂಥ ಕಾರಣ PV ನರಸಿಂಹರಾವ್ರವರ ಯೋಜನೆಗಳು. ಮುಂದೆ ಬರುವಂಥ ಪ್ರಧಾನಮಂತ್ರಿ IK ಗುಜ್ರಾಲ್ರವರು, ಇಲ್ಲ ನಾವು ಇಷ್ಟೊತ್ತು ಬರೀ ಪಾಶ್ಚಾತ್ಯ ರಾಷ್ಟ್ರಗಳ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ, ಲೆಟ್ ಅಸ್ ಲುಕ್ ವೇರ್ ದ ಮನಿ ಈಸ್.
ಹಣಕಾಸಿರುವಂಥದ್ದು ಈಶಾನ್ಯ ರಾಷ್ಟ್ರಗಳಲ್ಲಿ. ಸೊ ಲುಕ್ ಈಸ್ಟ್ ಪಾಲಿಸಿನ ಆರಂಭ ಮಾಡಿದವ್ರೆ. ಈಶಾನ್ಯ ರಾಜ್ಯದತ್ತ ನಾವು ನೋಡೋಣ, ಆಸಿಯಾನ್ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿರುವಂತಹ ವಿಯೆಟ್ನಾಮು, ಫಿಲಿಪೀನ್ಸು, ಇಂಡೋನೇಷ್ಯಾ, ಸಿಂಗಪೂರು, ಈ ರಾಷ್ಟ್ರಗಳ ಬಗ್ಗೆ ನಾವು ಅತಿ ಹೆಚ್ಚಾಗಿ ಒಲವನ್ನು ನೋಡಿಸೋಣ ಅಂತ ಶುರು ಮಾಡಿದವರು IK ಗುಜ್ರಾಲ್ರವರು. ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಏನಂತ ಹೇಳಬೇಕು. 1998ರಲ್ಲಿ ಪಾಕಿಸ್ತಾನದ ಜೊತೆ ಉತ್ತಮ ಸಂಬಂಧ ಮಾಡ್ಕೋಬೇಕು ಅಂತ ಬಸ್ಸಲ್ಲಿ ಮೊದಲ ಬಾರಿಗೆ ಲಾಹೋರ್ಗೆ ಹೋಗ್ತಾರೆ. ಅಲ್ಲಿರುವಂತಹ ಪ್ರಧಾನಮಂತ್ರಿ ಶರೀಫ್ನ ತಪ್ಕೊಂಡು ಹೇಳ್ತಾರೆ, ಭಾರತ ಪಾಕಿಸ್ತಾನ ಒಂದೇ ಸಂಸ್ಕೃತಿಯ ಕಂದಮ್ಮಗಳು, ನಾವು ಯಾಕೆ ಯುದ್ಧ ಮಾಡಬೇಕು ಅಂದರೆ ಅಲ್ಲಿರುವಂತಹ ಪಾಕಿಸ್ತಾನಿಯರು ಏನು ಮಾಡ್ತಾರೆ, ಬಿಹಾರಿ ವಾಜಪೇಯಿರವರಿಗೆ ಭಾರತಕ್ಕೆ ಕೊಡುಗೆ ಕೊಟ್ಟಿದ್ದೇನು ಅಂದರೆ ಕಾರ್ಗಿಲ್ ಯುದ್ಧ. ಆದರೂ ಕೂಡ ವಾಜಪೇಯಿರವರ ನೇತೃತ್ವದಲ್ಲಿ ಭಾರತ ಜಯಬೇರಿಯನ್ನು ಸಾಧಿಸುತ್ತೆ. ಅದರ ಜೊತೆಯಲ್ಲಿ ವಾಜಪೇಯಿರವರ ಕೀರ್ತಿ ಪತಾಕೆ ಎಷ್ಟು ಉನ್ನತ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಅವರ ಸಮಯದಲ್ಲೇ ಹಿಂದೆ ಯಾವ ಪ್ರಧಾನಿನೂ ಮಾಡದಿರುವಂಥ ಒಂದು ವಿಶೇಷವಾಗಿರುವಂಥ ಕಾರ್ಯ ಮಾಡ್ತಾರೆ. ಅಮೇರಿಕ ರಾಜ್ಯದವರು ಕೂಡ ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಹೇಗೆ ಮಾಡಿದ್ರು ಇದು ಅಂತ. ಅದ್ಯಾವುದು ಅಂದರೆ ಪೋಖ್ರನ್ 2 ಅಣುಬಾಂಬಿನ ಸ್ಫೋಟ. ಅಮೇಝಿಂಗ್. ಮುಂದೆ ಬರುವಂತಹ ಮತ್ತೊಬ್ಬ ಪ್ರಧಾನಮಂತ್ರಿ ಮನಮೋಹನ್ ಸಿಂಗಿನ ಸಮಯದಲ್ಲೇ ಅಮೇರಿಕದ ಅಧ್ಯಕ್ಷ ಜಾರ್ಜ್ ಬುಷ್ರವರು 1-2-3 ಅಗ್ರಿಮೆಂಟ್ ಮಾಡಿ ಭಾರತವನ್ನು ಒಂದು ನ್ಯೂಕ್ಲಿಯರ್ ಪವರ್ಡ್ ಸ್ಟೇಟ್ ಅಂತ ಅವರು ರೆಕಗ್ನೈಸ್ ಮಾಡ್ತಾರೆ. ಮತ್ತು ಭಾರತದ ಅಣು ಅಸ್ತ್ರಕ್ಕೆ ಮತ್ತು ಅಣು ಶಕ್ತಿಯ ಉತ್ಪಾದನೆಗೆ ಏನು ಬೇಕೋ ಆ ಸಪೋರ್ಟ್ ಸಿಕ್ಕಿರುವಂಥದ್ದು ನಮಗೆ ಸಿಂಗ್ರವರ ನೇತೃತ್ವದಲ್ಲಿ. ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಗಡಿಯನ್ನು ದಾಟಿ ಪಾಕಿಸ್ತಾನದಲ್ಲಿದ್ದಂಥ ಅಡಗಿದಂತಹ ಆತಂಕವಾದಿಗಳನ್ನು ರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ಮುಖಾರ ಸಂಹಾರ ಮಾಡಿದಂತಹ ಪ್ರಧಾನಮಂತ್ರಿ. ಚೀನಾರವರು ಗಲ್ವಾನ್ ವ್ಯಾಲಿ ಅಲ್ಲಿ ಆಕ್ರಮಣ ಮಾಡುವಂಥ ಸಮಯದಲ್ಲಿ ವಾರ್ನಿಂಗ್ ಕೊಡ್ತಾರೆ, ಇಂಡಿಯಾ ನೌ ಈಸ್ ನಾಟ್ ವಾಟ್ ಇಟ್ ವಾಸ್ ಇನ್ 1962. ಇವತ್ತಿನ ಭಾರತ 1962ರ ಭಾರತ ಅಲ್ಲ. ಹಾಗೆ ಹೇಳಿದ ಕೂಡಲೇ ಚೈನಾ ವಾಪಸ್ ಓಡೋಯ್ತು. ಸೊ ಹಾಗಾಗಿ ಪ್ರತಿಯೊಬ್ಬ ಪ್ರಧಾನಮಂತ್ರಿಯೂ ಕೂಡ ವಿದೇಶಾಂಗ ನೀತಿಯನ್ನು ಸಮೃದ್ಧಿಗೊಳಿಸಲು ತಮ್ಮದೇ ಆಗಿರುವಂಥ ವ್ಯಕ್ತಿತ್ವವನ್ನು ಆಧರಿಸಿ ತಮ್ಮದೇ ಆಗಿರುವಂಥ ಒಂದು ಸ್ಟೈಲ್ನಲ್ಲಿ ವಿದೇಶಾಂಗ ನೀತಿನ ಸಮೃದ್ಧಿ ಮಾಡ್ತಾ ಇದ್ದಾರೆ. ಮತ್ತು ಬಾಹ್ಯ ನಿರ್ಣಯ ಅಂಶಗಳನ್ನ ನೋಡಬೇಕು ಅಂದರೆ ನಾವು ಭಾರತದ ಸುತ್ತಮುತ್ತ ಯಾವ ರೀತಿಯಾಗಿರುವಂಥ ಪರಿಸರ ಇದೆ, ವ್ಯವಸ್ಥೆ ಇದೆ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು 3 ಅಂಶಗಳು. ಒಂದು, ಪ್ರಾದೇಶಿಕ ಪರಿಸರ ಹೇಗಿದೆ, ಅಂತಾರಾಷ್ಟ್ರೀಯ ಪರಿಸರ ಹೇಗಿದೆ, ಮತ್ತು ಅಂತಾರಾಷ್ಟ್ರೀಯ ಸಂಘ ಸಂಘಟನೆಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತೇವೆ ಅಂತ. ಇಲ್ಲಿ ಭಾಳ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ. ಪ್ರಾದೇಶಿಕ ವ್ಯವಸ್ಥೆ ಹೇಗಿದೆ, ಭಾರತದ ಸುತ್ತಮುತ್ತ ಇರುವಂತಹ ವಾತಾವರಣ ನಮಗೆ ಯಾವ ರೀತಿಯಾಗಿ ನಮ್ಮ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರ್ತಾ ಇದೆ. ದಕ್ಷಿಣ ಏಷ್ಯಾ, ಪಾಕಿಸ್ತಾನ ಬಿಟ್ಟರೆ ಬಹುತೇಕ ಎಲ್ಲ ರಾಷ್ಟ್ರಗಳು ಭಾರತವನ್ನು ಗೌರವಿಸ್ತಾ ಇದೆ. ಭಾರತ ಮತ್ತು ಇತರ ರಾಷ್ಟ್ರಗಳೊಡನೆ ಯಾವುದು ಪ್ರಮುಖವಾಗಿರುವಂಥ ವಿವಾದಗಳಿದ್ದರೂ ಕೂಡ ಸಣ್ಣ ಪುಟ್ಟ ವಿವಾದಗಳು, ಮತ್ತು ಬಹುತೇಕವಾಗಿ ಭಾರತವು ಮಾತುಕತೆಯ ಮುಖಾಂತರನೇ ಇತ್ಯರ್ಥಗೊಳಿಸುವಂಥದ್ದು. ಉತ್ತಮ ವ್ಯಾಪಾರ, ಸೌಹಾರ್ದತೆ, ನೆರವನ್ನು ನೀಡುವಂತಹ ವಿಷಯಗಳಲ್ಲಿ ಭಾರತ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಬಂದಾಗ ನಮ್ಮ ದೇಶ ಮತ್ತು ಪಾಕಿಸ್ತಾನ ಸುಮಾರು ಸ್ವಾತಂತ್ರ್ಯ ಬಂದ ನಂತರದಿಂದನೂ ಕೂಡ ಇವತ್ತರೆಗೂ ಕೂಡ ಒಂದು ರೀತಿಯಾಗಿ ಸತತವಾಗಿ ವೈರತ್ವವನ್ನು ಹೊಂದಿರುವಂತಹ ಮತ್ತು ವಿರೋಧಾತ್ಮಕ ಚಿಂತನೆಗಳನ್ನು ಹೊಂದಿರುವಂತಹ ರಾಷ್ಟ್ರವಾಗಿ ಪಾಕಿಸ್ತಾನ ನಮ್ಮ ಹತ್ರ ಕಾಣಿಸ್ಕೊಳ್ಳುತ್ತೆ. 1947-48 ಮೊದಲನೇ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದ ನಂತರದಲ್ಲಿ 65, 71 ಮತ್ತು ಮೇ ಜುಲೈವರೆಗೂ ನಡೆದಂತಹ 1999ರ ಕಾರ್ಗಿಲ್ ಯುದ್ಧ, ಈ ಎಲ್ಲ ಯುದ್ಧಗಳಲ್ಲಿ ಭಾರತ ಜಯಶಾಲಿಯಾಗಿ ಮುಂದೆ ಬಂದಿದೆ. ಆದರೆ ಪಾಕಿಸ್ತಾನದ ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂದರೆ ಅದು ಆತಂಕವಾದ.
ಆತಂಕವಾದದ ಮೂಲದ ಒಂದು ರಾಷ್ಟ್ರವಾಗಿ ಅದು ಭಾರತವನ್ನು ಪರೋಕ್ಷವಾಗಿ ಸೋಲಿಸ್ಲಿಕ್ಕಾಗೋದಿಲ್ಲ ಅಂತ ಅವರು ಮಾಡಿರುವಂಥ ಆಪರೇಷನ್ ಟೊಪ್ಯಾಜ್, ಭಾರತವನ್ನು ನಿರಂತರವಾಗಿ ಆತಂಕವಾದಿಗಳನ್ನು ಬಳಸಿಕೊಂಡು ಭಾರತದ ಮೇಲೆ ಯುದ್ಧ ಮಾಡುವಂತಹ ಒಂದು ಚಿಂತನೆಗಳನ್ನ ಪಾಕಿಸ್ತಾನ ಹಮ್ಮಿಕೊಂಡಿದೆ. ಆದರೂ ಈ ಒಂದು ಕಾರಣಕ್ಕೋಸ್ಕರ ಭಾರತ ಮತ್ತು ಪಾಕಿಸ್ತಾನದ ಒಂದು ವಿವಾದಗಳು ವಿದೇಶಾಂಗ ನೀತಿಯ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮ ಬೀಳ್ತಾ ಇದೆ ಅಂತ ನಾವು ಸುಮಾರು 70-75 ವರ್ಷಗಳಿಂದ ನಾವು ನೋಡ್ಕೊಂಡ್ಬಂದಿದ್ದೀವಿ. ಇದರ ಜೊತೆಯಲ್ಲಿ ಚೀನಾ ರಾಷ್ಟ್ರದ ನಡುವೆಯೂ ಕೂಡ ನಮ್ಮಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ ಇದೆ. ನಾವು ಮತ್ತು ಚೈನಾದ ನಡುವೆ ಮ್ಯಾಕ್ಮೋಹನ್ ಲೈನ್ ಅಥವಾ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಏನು ಕರಿತೀವಿ ಅದು 3488 ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿರುವಂಥದ್ದು. 1962ರಲ್ಲಿ ಚೀನಾ ಪಾಕಿಸ್ತಾನದ ಮೊಟ್ಟ ಮೊದಲ ಯುದ್ಧ ಆಗುತ್ತೆ. ಅದಾದ ನಂತರದಲ್ಲಿ 2017ನಲ್ಲಿ ಆ ಟ್ರೈ ಬಾರ್ಡರ್ ಜಂಕ್ಷನ್ ದೋಕ್ಲಂ ವಿವಾದ ಮತ್ತು 2020ರಲ್ಲಿ ಗಾಲ್ವಾನ್ ವಿವಾದಗಳನ್ನು ನಾವು ನೋಡ್ತೀವಿ. ಇವು ಕೂಡ ಭಾರತದ ವಿದೇಶಾಂಗ ನೀತಿ ಮೇಲೆ ಪರಿಣಾಮಕಾರಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದರ ಜೊತೆಯಲ್ಲಿ ಈ ಒಂದು ಪ್ರಾದೇಶಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಾರ್ಕ್ ಎಂಬ ಒಂದು ಸಂಘಟನೆ ಕೂಡ 1985ರಿಂದ ಆರಂಭವಾಗಿದೆ. ಸಾರ್ಕ್ ಒಂದು ರೀತಿಯಲ್ಲಿ ಆಂತರಿಕವಾಗಿರುವಂತಹ ಸೌಹಾರ್ದತೆಯನ್ನು ಕಾಣುವಂಥ ವ್ಯವಸ್ಥೆ ಆದರೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ವಿವಾದವನ್ನು ಒಂದು ರೀತಿಯ ಕಾಲಿಗೆ ಕಲ್ಕೊಟ್ಕೊಂಡು ರನ್ನಿಂಗ್ ರೇಸ್ ಹೊಡೋ ಥರ ಆಗೋಗಿದೆ. ಸೊ ಹೀಗಾಗಿ ನಮ್ಮ ಪ್ರಾದೇಶಿಕ ವ್ಯವಸ್ಥೆಗಳು ಕೂಡ ಪ್ರಾದೇಶಿಕವಾಗಿರುವ ಸಂಘಟನೆಗಳು ಹಾಗೂ ಪ್ರಾದೇಶಿಕವಾಗಿರುವಂಥ ಇತರ ರಾಷ್ಟ್ರಗಳ ಒಡನೆ ಇರುವಂಥ ವಿವಾದಗಳು ನಮ್ಮ ದೇಶದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮಕಾರಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂತಾರಾಷ್ಟ್ರೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಶೀತಲ ಸಮರ ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆ ಅಂದರೆ ಆ ಒಂದು ಸಮಯದಲ್ಲಿ ಭಾರತ ಹೇಳುತ್ತೆ, ನಾನು ಈ ಕಡೆನೂ ಬರೋದಿಲ್ಲ ಆ ಕಡೆನೂ ಬರೋದಿಲ್ಲ, ನಾನು ಸೆಂಟ್ರಲ್ ಇರ್ತೀನಿ. ಅಲಿಪ್ತ ಚಳುವಳಿಯ ಮುಖ್ಯ ಉದ್ದೇಶ ಭಾರತ ಯಾವ ರೀತಿಯಾಗಲೂ ಕೂಡ ಯಾವ ಕಂಡೀಷನಲ್ಲೂ ಕೂಡ ನಾವು ಶಕ್ತಿ ಪಣಗಳ ರೀತಿಯಲ್ಲಿ ನಾವು ಸಾಗೋದು ಬೇಡ. ಸೊ ಇಂಡಿಪೆಂಡೆಂಟ್ ವಿದೇಶಾಂಗ ನೀತಿ ಮಾಡುವಂಥದ್ದೇ ನಾವು ನೋಡುವಂಥದ್ದು ಶೀತಲ ಸಮರದಲ್ಲಿ. ಇದು ಕೂಡ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮಕಾರಿಯಾಗಿರುವಂಥ ಒಂದಿದು. ಇವತ್ತು ನಮ್ಮ ವಿದೇಶಾಂಗ ನೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಥವಾ ವಿದೇಶಾಂಗ ನೀತಿಯ ಉಗಮ ಯಾವ ಥರ ಆಯಿತು ಅಂತ ಹೇಳಿದ್ರೆ ಭಾರತದ ವಿದೇಶಾಂಗ ನೀತಿಯ ಮೆಚುರಿಟಿ ಕಾಣಿಸ್ಕೊಂಡಿದ್ದೇ ನಮಗೆ ಆ ಒಂದು ಶೀತಲ ಸಮರದಲ್ಲಿ. ನಾವು ರಾಯಭಾರತ್ವದ ಟೆಕ್ನಿಕ್ಗಳನ್ನ ಕಲ್ತ್ಕೊಂಡ್ವಿ. ನಾವು ಯಾವ ರೀತಿಯ ಎರಡು ರಾಷ್ಟ್ರಗಳು ವೈರತ್ವ ರಾಷ್ಟ್ರಗಳು, ಆ ವೈರಿ ರಾಷ್ಟ್ರಗಳ ನಡುವೆ ಬ್ಯಾಲೆನ್ಸ್ ಮಾಡಿಕೊಂಡು ಆ ಕಡೆ ಈ ಕಡೆ ನೆಗೋಷಿಯೇಟ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಉನ್ನತ ಮಟ್ಟದ ಡಿಪ್ಲೊಮೆಸಿ ರಾಯಭಾರತ್ವ ಕಲ್ತ್ಕೊಂಡಿದ್ದು ನಮಗೆ ರಾಯಭಾರತ್ವದ ಪಾಠ ಹೇಳ್ಕೊಟ್ಟಿದ್ದು ಶೀತಲ ಸಮರ. ಶೀತಲ ಸಮರ ಆದ ನಂತರ ಪೋಸ್ಟ್ ಕೋಲ್ಡ್ ವಾರ್ 1993ರ ನಂತರದಲ್ಲಿ ನಾವು ಬಹಳಷ್ಟು ಆ್ಯಕ್ಟಿವ್ ಆಗಿ ವಿಶೇಷವಾಗಿರುವಂಥ ವಿದೇಶಾಂಗ ನೀತಿನ ನಾವು ರೂಪಿಸ್ಕೊಂಡಿದ್ವಿ. ಯಾಕೆ ಅಂದರೆ ಸೋವಿಯತ್ ಯೂನಿಯನ್ನು ನಮಗೆ ಸ್ಪಂದಿಸಿದಂತಹ ಸೋವಿಯತ್ ಯೂನಿಯನ್ನು ಇನ್ನಿಲ್ಲ, ನಮಗೆ ಆಪ್ತರಾಗಿರುವಂಥ ರಾಷ್ಟ್ರಗಳು ಯಾವುದೂ ಇಲ್ಲ. ಆ ಒಂದು ಕಾರಣಕ್ಕೆ ನಮ್ಮ ವಿದೇಶಾಂಗ ನೀತಿಯು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಲ್ಲ, ಅದೇ ರೀತಿಯಲ್ಲಿ ಉನ್ನತ ಮಟ್ಟದ ರಾಷ್ಟ್ರಗಳೊಡನೆ ಅಮೇರಿಕಾ, ಫ್ರಾನ್ಸು, ಬ್ರಿಟನ್ನು, ಆಸ್ಟ್ರೇಲಿಯಾ, ಜಪಾನು ಈ ರಾಷ್ಟ್ರಗಳೊಡನೆ ಉನ್ನತ ಮಟ್ಟದ ಸಂಬಂಧಗಳನ್ನು ಕಲ್ಪಿಸುವಂಥ ಒಂದು ಸಮಯ ಪೋಸ್ಟ್ ಕೋಲ್ಡ್ ವಾರ್. ಇದರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅತ್ಯಂತ ಹತ್ತಿರವಾಗಿರುವಂಥ ರಾಷ್ಟ್ರಗಳಾಗಿರುವಂಥದ್ದು, ಹತ್ತಿರ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ವೈಸ್ ಅಲ್ಲ, ನಮ್ಮ ದೇಶಕ್ಕೆ ಸ್ಪಂದಿಸುವಂಥ ರಾಷ್ಟ್ರಗಳು ವಿಯೆಟ್ನಾಂ ಜೊತೆಯಲ್ಲಿ ಜಪಾನು, ಆಸ್ಟ್ರೇಲಿಯಾ, ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಮೊದಲಾದ ರಾಷ್ಟ್ರಗಳು ಭಾರತದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ರಾಷ್ಟ್ರಗಳಾಗಿದೆ. ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಚೈನಾನ ವಿರೋಧಿಸಬೇಕು ಅಂತ ಹೇಳಿದ್ರೆ, ಚೈನಾನ ಮಟ್ಟ ಹಾಕಬೇಕು ಅಂದರೆ ನಮಗೆ ಈ ರಾಷ್ಟ್ರಗಳ ಅವಶ್ಯಕತೆ ಇದ್ದೇ ಇದೆ.
ಅದೇ ರೀತಿಯಲ್ಲಿ ಭಾರತವು ಮೈತ್ರಿಕೂಟದ ವಿರುದ್ಧವಾಗಿರುವಂಥ ಮತ್ತೊಂದು ಮೈತ್ರಿಕೂಟದ ಬಗ್ಗೆ ಭಾರತ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಬಟ್ ಆದರೆ ವಿಶ್ವದಲ್ಲಿ ಆಗ್ತಿರುವಂತಹ ಮೈತ್ರಿಕೂಟಗಳು ಭಾರತದ ವಿದೇಶಾಂಗ ನೀತಿ ಮೇಲೆ ಪರಿಣಾಮಕಾರಿಯಾಗಿ ಕಾಣಿಸ್ಕೊಳ್ಳುತ್ತೆ. ಇದು ನಾವು ಶೀತಲ ಸಮರದಲ್ಲಿ ಯಾವ ರೀತಿಯಾಗಿ ನೇಟೋ, ಸೆಂಟೋ, ಸಿಯಾಟೋಗಳಾದವು, ಪ್ರಾದೇಶಿಕ ಒಪ್ಪಂದಗಳು, ಭಾರತ ಯಾವುದರ ಜೊತೆಯಲ್ಲೂ ಕೂಡ ಸೇರಿಕೊಳ್ಳಲಿಲ್ಲ. ಆದರೆ ಚೀನಾ, ಪಾಕಿಸ್ತಾನ, ಅಮೇರಿಕ ಒಟ್ಟಿಗೆ 1971ರಲ್ಲಿ ಬಂದು ಭಾರತದ ಮೇಲೆ ಪ್ರಭಾವ ಬೀರುವಂಥ ಸಮಯದಲ್ಲಿ ಭಾರತ ಸೋವಿಯತ್ ಯೂನಿಯನ್ನಿನ ಸ್ನೇಹವನ್ನು ಸಂಪಾದನೆ ಮಾಡಲಿಕ್ಕೆ ಮುಂದಾಯಿತು. ಈ ರೀತಿಯಲ್ಲಿ ಅಂತಾರಾಷ್ಟ್ರೀಯ ವಾತಾವರಣಗಳು, ಅಂತಾರಾಷ್ಟ್ರೀಯ ಮಟ್ಟದ ಮೈತ್ರಿಕೂಟಗಳು ಭಾರತದ ವಿದೇಶಾಂಗ ನೀತಿ ಮೇಲೆ ಪರಿಣಾಮಕಾರಿಯಾಗಿದೆ. ಅದರ ಜೊತೆಯಲ್ಲಿ ಮತ್ತೊಂದು ತತ್ವ ನಿಶಸ್ತ್ರೀಕರಣ, ವಿಶ್ವದಲ್ಲಿರುವಂಥ ಅಸ್ತ್ರಗಳನ್ನು ಕಡಿಮೆಪಡಿಸುವಂಥದ್ದು. ಅಫ್ಕೋರ್ಸ್ 1940ರಿಂದನೂ ಕೂಡ ವಿಶ್ವಸಂಸ್ಥೆಯ ಸ್ಥಾಪನೆ ಆದ ನಂತರದನ್ನು ಕೂಡ ನಾವು ಸಾರ್ವತ್ರಿಕ ನಿಶಸ್ತ್ರೀಕರಣ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಈ ಒಂದು ನಿಲುವು ಅವತ್ತು ಕೂಡ ಸತ್ಯ, ಇವತ್ತು ಕೂಡ ಸತ್ಯ. ಬಟ್ ಆದರೆ ವಿಶ್ವದಲ್ಲಿ ಬಹುತೇಕ ರಾಷ್ಟ್ರಗಳು ತಮ್ಮ ಮಾರಕವಾಗಿರುವಂಥ ಅಣು ಅಸ್ತ್ರಗಳನ್ನು, ಕ್ಷಿಪಣಿಗಳನ್ನು ತ್ಯಾಗ ಮಾಡಿಲ್ಲ. ಸೊ ಭಾರತ ಯಾಕೆ ಮಾಡಬೇಕು? ಆದರೂ ಕೂಡ ಹಲವಾರು ಒಪ್ಪಂದಗಳಿಗೆ, ಪ್ರಮುಖವಾಗಿ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್, ಇವುಗಳಿಗೆ ಭಾರತವು ಭಾಗಿಯಾಗಿದೆ. ಸಣ್ಣ ಪ್ರಮಾಣದ ಕೆಲವು ಅಸ್ತ್ರಗಳನ್ನ ನಾವು ಸಾಗಾಣಿಕೆ ಮಾಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞಾನಗಳನ್ನು ನಾವು ಬೇರೆ ರಾಷ್ಟ್ರಗಳ ಜೊತೆ ಶೇರ್ ಮಾಡೋದಿಲ್ಲ. ಮತ್ತು ನಮ್ಮಲ್ಲಿರುವಂತಹ ಅಣು ಅಸ್ತ್ರಗಳನ್ನ ನಾವು ಭಾಳಷ್ಟು ಸೂಕ್ಷ್ಮವಾಗಿ ಕಾಪಾಡಿಕೊಳ್ತೀವಿ, ಸ್ಮಗಲ್ ಆಗ್ಲಿಕ್ಕೆ ಬಿಡೋದಿಲ್ಲ. ಈ ರೀತಿಯಾಗಿ ಭಾರತವು ನಿಶಸ್ತ್ರೀಕರಣ ಮತ್ತು ಶಸ್ತ್ರಗಳನ್ನು ಕಡಿಮೆ ಮಾಡುವಂತಹ ವಿಶ್ವದ ಮಟ್ಟದ ಕೆಲವು ಒಪ್ಪಂದಗಳಿಗೆ ಒಪ್ಪಿಗೆಯನ್ನು ನೀಡಿದೆ. ಬಟ್ ಆದರೆ ನಾವು ಯಾರ ಗುಲಾಮರೂ ಅಲ್ಲ. ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ, ಆ ರಕ್ಷಣೆಯ ಮಟ್ಟಿಗೆ ನಮ್ಮಲ್ಲಿರುವಂತಹ ಆಯುಧಗಳು ಹಾಗೆ ಇದ್ದಾವೆ ಎಂಬುದು ಇಲ್ಲಿ ಗೋಚರವಾಗುತ್ತೆ. ಇದರ ಜೊತೆಯಲ್ಲಿ ಇವತ್ತಿನ ರಿಯಾಲಿಟಿ ಏನು ಅಂದರೆ, ವಿಶ್ವದಲ್ಲಿ ಅಣು ಅಸ್ತ್ರಗಳಿದ್ದಾವೆ, ಇನ್ಕ್ಲೂಡಿಂಗ್ ಪಾಕಿಸ್ತಾನ ಮತ್ತು ಚೀನಾ. ಪಾಕಿಸ್ತಾನದಲ್ಲಿ ಅಣು ಅಸ್ತ್ರ ಇದೆ, ಚೀನಾದಲ್ಲಿ ಅಣು ಅಸ್ತ್ರ ಇದೆ. ಈ ಎರಡೂ ದೇಶಗಳು ಕೂಡ ನಮ್ಮ ಮೇಲೆ ಯುದ್ಧ ಮಾಡಿದಂಥ ದೇಶಗಳೇ. ಈಗ ಭಾರತಕ್ಕೆ ನೀವು ಅಣು ಅಸ್ತ್ರ ಪಡ್ಕೋಬೇಡಿ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯವಾಗುತ್ತೆ? ಆದರೂ ಕೂಡ ನಮ್ಮಲ್ಲಿ ಅಣು ಅಸ್ತ್ರ ಇದ್ದರೂ ಕೂಡ ನಾವು ಅದನ್ನು ಮೊದಲ ಬಾರಿಗೆ ಬಳಕೆ ಮಾಡೋದಿಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಸೊ ಈ ಅಣು ಅಸ್ತ್ರಗಳ ಸನ್ನಿವೇಶ ಬಂದಾಗ ನಮ್ಮ ವಿದೇಶಾಂಗ ನೀತಿಯು ಬಹಳ ಶಾರ್ಪ್ ಆಗಿರಬೇಕು. ಇನ್ ಕೇಸ್ ಯಾರಾದರೂ ನಮ್ಮ ಮೇಲೆ ಅಣು ಅಸ್ತ್ರನ ಪ್ರಯೋಗ ಮಾಡಿದ್ರೆ ನಮ್ಮಲ್ಲಿ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಇರಬೇಕು. ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಅಂತ ಹೇಳಿದ್ರೆ, ನೀನು ಹೊಡಿತೀಯಾ ಹೊಡಿ, ಆದರೆ ನೀನು ಹೊಡೆದಾದ ಮೇಲೆ ನಾನು ಮತ್ತೆ ಬಂದು ನಿನಗೆ ಹೊಡೆದ್ರೆ ನೀನು ಬದುಕುಳಿಯೋದಿಲ್ಲ. ಯು ಕ್ಯಾನ್ ಯೂಸ್ ಯುವರ್ ನ್ಯೂಕ್ಲಿಯರ್ ವೆಪನ್ಸ್ ಅಗೇನ್ಸ್ಟ್ ಅಸ್, ಬಟ್ ಇಫ್ ವಿ ಸ್ಟ್ರೈಕ್ ಅಗೇನ್ ವಿ ವಿಲ್ ಮೇಕ್ ಶ್ಯೂರ್ ಯು ವಿಲ್ ಲೂಸ್ ಯುವರ್ ಕಂಟ್ರಿ ಆರ್ ಯುವರ್ ಕಂಟ್ರಿ ವಿಲ್ ಬಿ ವೈಪ್ಡ್ ಔಟ್ ಫ್ರಮ್ ದಿಸ್ ಅರ್ತ್. ಅಷ್ಟು ಮ್ಯಾಸಿವ್ ಆಗಿ, ಅಗ್ರೆಸಿವ್ ಆಗಿ ಎರಡನೇ ಬಾರಿ ಹೊಡಿತೀವಿ, ಹುಷಾರಾಗಿರಿ. ಇದು ನಮ್ಮ ದೇಶದ ಅಣು ಅಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿದೇಶಾಂಗ ಯೋಜನೆ ಇವತ್ತಿನ ಸಮಯದಲ್ಲಿ ಇರುವಂಥದ್ದು. ವಿಶ್ವಸಂಸ್ಥೆಯು ನಮ್ಮ ದೇಶದ ವಿದೇಶಾಂಗ ನೀತಿ ಮೇಲೆ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿದೆ. ಆರಂಭದಲ್ಲಿ ನಾವು ನೋಡಿದ್ದೀವಿ, ಯಾವ ಸಮಯದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಮಾಡಿತ್ತು ಇಲ್ಲಿಗಲ್ ಆಗಿ, ಅನ್ಯಾಯವಾಗಿ, ನಾವು ಅವ್ರನ್ನ ಓಡಿಸೋ ಬದಲು ವಿಶ್ವಸಂಸ್ಥೆನ ನಂಬಿದ್ವಿ, ಅವ್ರ ಮುಂದೆ ತೊಗೊಂಡೋಗಿಟ್ವಿ ನಮಗೆ ಸಹಾಯ ಮಾಡಿ ಅಂತ. ಬಟ್ ಆದರೆ ಮಾರ್ಜಾಲ್ಯ ನ್ಯಾಯವಂತೆ ವಿಶ್ವಸಂಸ್ಥೆಯು ತಲೆ ಕೆಡಿಸ್ಕೊಳ್ಳಿಲ್ಲ. ಪಾಕಿಸ್ತಾನದ ಪರವಾಗಿ ತೀರ್ಪನ್ನು ಕೊಡುವಂಥ ರೀತಿಯಲ್ಲಿ ಭಾರತವನ್ನು ಖಂಡಿಸಿತ್ತು. ಅದೇ ಜಮ್ಮು ಕಾಶ್ಮೀರದ ವಿವಾದ ಇವತ್ತಿಗೂ ಕೂಡ ಹಾಗೇ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅಂತಾರಾಷ್ಟ್ರೀಯ ಸಂಘಟನೆಯ ಬಗ್ಗೆ ನಮಗೆ ಆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಜಾರಾಯಿತು, ಬೇಸರವಾಯಿತು. ಆದರೆ ಶಿಮ್ಲಾ ಒಪ್ಪಂದದ ನಂತರ
ಜುಲ್ಫಿಕರ್ ಅಲಿ ಭುಟ್ಟೋ ಮತ್ತು ಇಂದಿರಾ ಗಾಂಧಿಯವರ ನಡುವೆ ನಡೆಯುವಂತಹ 1972 ಸಿಮ್ಲಾ ಒಪ್ಪಂದದ ನಂತರದಲ್ಲಿ ನಾವು ಕಾಶ್ಮೀರ್ ವಿವಾದ ಅಥವಾ ಪಾಕಿಸ್ತಾನದ ಚಿಂತನೆಗಳನ್ನ ನಾವು ವಿಶ್ವಸಂಸ್ಥೆ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇಲ್ಲ. ವಿಶ್ವಸಂಸ್ಥೆ ಏನಿದ್ರೂ ಕೂಡ ನೀವು ಆ ವಿಶ್ವದಲ್ಲಿ ಸಂಬಂಧಪಟ್ಟಂತಹ ಅನುದಾನಗಳು ಅಥವಾ ಇತರ ಸಹಾಯಗಳು ಅಥವಾ ಬೇರೆ ರಾಷ್ಟ್ರಗಳನ್ನು ಅಲ್ಲಿರುವಂತಹ ಸಾಮೂಹಿಕ ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರಗಳು ಮತ್ತು ನಮ್ಮ ಒಂದು ಸೇನಾ ಪಡೆಗಳನ್ನು ಕೂಡ ನೀವು ಕಳಿಸ್ತೀವಿ, ನೀವು ಬೇಕಂದರೆ ಅವ್ರನ್ನ ಕರ್ಕೊಂಡೋಗಿ ವಿಶ್ವದಲ್ಲಿರುವಂಥ ಸಮಸ್ಯೆಗಳಿಗೆ ಬಗೆಹರಿಸಿ. ಬಟ್ ಆದರೆ ನಮ್ಮಲ್ಲಿರುವಂಥ ಭಾರತ ಪಾಕಿಸ್ತಾನದ ನಡುವೆ ಇರುವಂಥ ವಿವಾದಗಳಿಗೆ, ಎಸ್ಪೆಷಲಿ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಸಂಬಂಧಪಟ್ಟಂಥ ವಿವಾದಗಳಿಗೆ, ಗಡಿ ರೇಖೆಗೆ ಸಂಬಂಧಪಟ್ಟ ವಿವಾದಗಳಿಗೆ ನಿಮಗೂ ಕೂಡ ಯಾವ ಸ್ಥಾನವೂ ಇಲ್ಲ ಅಂತ ಭಾರತ ಘಂಟಾಘೋಷವಾಗಿ ಹೇಳೋಕ್ಕೆ ಸಾಧ್ಯವಾಗಿದ್ದು ನಮಗೆ ಸಿಮ್ಲಾ ಅಗ್ರಿಮೆಂಟು. ಹಾಗಾಗಿ ಇವತ್ತು ನಾವು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ನಾವು ಬೆಲೆ ಕೊಡ್ತೀವಿ ಮತ್ತು ವಿಶ್ವಸಂಸ್ಥೆಯ ಹಲವಾರು ಇಲಾಖೆಗಳಿಗೆ, ಹಲವಾರು ವಿಶೇಷ ಸಂಘಗಳಿಗೆ ನಾವು ಪೂರಕವಾಗಿರುವಂಥ ಸಪೋರ್ಟ್ ಮಾಡ್ತೀವಿ. ನಮ್ಮ ದೇಶ ಪ್ರತಿ ವರ್ಷವೂ ಕೂಡ ವಿಶ್ವಸಂಸ್ಥೆಗೆ ಸಪೋರ್ಟ್ ಮಾಡ್ತಾಯಿದೆ. ಈ ರೀತಿಯಾಗಿ ವಿಶ್ವಸಂಸ್ಥೆ ಸ್ಟ್ರಾಂಗ್ ಆಗಬೇಕು, ಹಳೆದನ್ನು ಮರೆತು ಹೊಸ ಯುಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಜೊತೆಯಲ್ಲಿ ಇವತ್ತು ಭಾರತ ಎಷ್ಟು ಅಗ್ರೆಸಿವ್ ಆಗಿದೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯಲ್ಲಿರುವಂಥ ವ್ಯವಸ್ಥೆ ಚೇಂಜ್ ಆಗಬೇಕು. ನೀವಿರುವಂಥ 5 ಶಾಶ್ವತ ಸದಸ್ಯರು ಚೇಂಜ್ ಆಗಬೇಕು. ನಮ್ಮನ್ನು ಕೂಡ ಒಳಗೆ ಹೇಳ್ಕೊಳ್ಳಿ. ಭಾರತ ಇವತ್ತು ಆ ಕಾಲದ ಭಾರತ ಅಲ್ಲ. ದಿಸ್ ಇಸ್ ಅ ಟೋಟ್ಲಿ ಡಿಫ್ರೆಂಟ್ ಇಂಡಿಯಾ, ಅ ರೆಸ್ಪಾನ್ಸಿಬಲ್ ಇಂಡಿಯಾ. ವಿ ವಾಂಟ್ ಟು ಹ್ಯಾವ್ ಎ ವಾಯ್ಸ್ ಇನ್ ದಿಸ್ ವರ್ಲ್ಡ್ ಅಂತ ಘಂಟಾಘೋಷವಾಗಿ ಇವತ್ತು ಭಾರತ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ಭಾಳ ಸಂಕ್ಷಿಪ್ತವಾಗಿ ನಾವು ಭಾರತದ ವಿದೇಶಾಂಗ ನೀತಿಯನ್ನು, ಯೋಜನೆಯನ್ನು ಅಳವಡಿಸಬೇಕಾದರೆ, ಮಾಡಬೇಕಾದರೆ ಅದಕ್ಕೆ ಸಪೋರ್ಟ್ ಮಾಡುವಂತಹ ನಿರ್ಣಯ ಅಂಶಗಳ ಬಗ್ಗೆ ನಾವಿವತ್ತು ಚಿಂತನೆ ಮಾಡಿದ್ದೀವಿ. ವಿ ಸ್ಪೋಕ್ ಆ್ಯಂಡ್ ವಿ ಅಂಡರ್ಸ್ಟುಡ್ ವೆರಿ ಬ್ರೀಫ್ಲಿ ಅಬೌಟ್ ದೋಸ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಇನ್ ದ ಮೇಕಿಂಗ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.